Hi dear students, so let us welcome to another YouTube video. So the very important video today. So yesterday we have started with moment of inertia. So let us continue moment of inertia. So moment of inertia, moment, moment of inertia. So represented by capital I, capital I. So very important topic, moment of inertia. Okay. So yesterday I learned the definition of moment of inertia. What is moment of inertia? Moment of inertia of a body. Our moment of inertia, it is not applicable for point object. It is only applicable for a rigid body of any shape. Okay. It may be a disc, or it may be a ring, or it may be a sphere, ಅಥವಾ ಇಟ್ ಮೇ ಬಿ ಎ ಸಿಲಿಂಡರ್, ಈ ಥರ ಯಾವುದೇ ಸಿಲಿಂಡರ್, ಗಟ್ಟಿ ಸಿಲಿಂಡರ್ ಆಗಲಿ 12 ಸಿಲಿಂಡರ್ ಯಾವ್ದಾರಾಗಲಿ, ಹೌದಾನೆ. ಸೊ ಈ ಥರ ಯಾವ್ದಾದ್ರು ರಿಜಿಡ್ ಬಾಡಿ ಮಾತ್ರ ವಿ ಕಾಲ್ ಮೂಮೆಂಟ್ ಆಫ್ ಇನರ್ಷಿಯಾ. ಹೌದು. ಏನು ಮೂಮೆಂಟ್ ಆಫ್ ಇನರ್ಷಿಯಾ ಅಂದರೆ ಗೊತ್ತು ನಿಮಗೆ ಡೆಫಿನೇಷನ್? ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಬಾಡಿ ಅಬೌಟ್ ಎ ಗಿವನ್ ಆಕ್ಸಿಸ್, ಅಬೌಟ್ ಎ ಗಿವನ್ ಆಕ್ಸಿಸ್. ನೆನೆ ಒಂದು ಡಯಾಗ್ರಾಮ್ ಬರೆದೆ, ಅವತ್ತು ಏನೋ ಬಾಡಿ ಇತ್ತು, ಆಕ್ಸಿಸ್ ವಾಸ್ ಇಯರ್, ಹೌದಾನೆ. ಸೊ ಆಕ್ಸಿಸ್ ಎಲ್ಲಿ ಬೇಕಾದ್ರೂ ಇರ್ಬೋದು. ಇಟ್ ಮೇ ಬಿ ಆಫ್ ಎನಿ ಡೈರೆಕ್ಷನ್, ಎಕ್ಸ್ ಆಕ್ಸಿಸ್ ಆಗಿರ್ಬೋದು, ವೈ ಆಕ್ಸಿಸ್ ಆಗಿರ್ಬೋದು, ಯಾವ ದಿಕ್ಕಿನಲ್ಲಾರು ಇರ್ಬೋದು. ಹೌದಾ? ನೀವು know the definition, moment of inertia of a body about a given axis is defined as sum. It is the SUM, sum of product, sum of product of, ಹೌದಾ? ಏನು sum of product of masses of the particles, masses of the particles. ಎಷ್ಟು ಪಾರ್ಟಿಕಲ್ ಇದಾವೆ ಅಷ್ಟು masses of the particles, ಹೌದಾ? product of mass of the particles and square of the distance ಎಲ್ಲಿಂದ from axis of rotation, so it is called moment of inertia. ಏನಂತ ಕರಿತೀವಿ ಅದಕ್ಕೆ? moment of inertia. So moment of inertia, so it is represented by ಆಯ್ತಾ, moment of inertia, it is so represented by I, ಹೌದಾನೆ. ಸೊ ದೇರ್ ಫೋರ್ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎನಿ ಸಾಲಿಡ್ ಬಾಡಿ ಅಥವಾ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಬಾಡಿ, ಹೌದಾನೆ. ಸೊ ಐ ವಿಲ್ ಬಿ ಈಕ್ವಲ್ ಟು, ಹೌದಾ, m1 r1 ಸ್ಕ್ವೇರ್ m2 r2 ಸ್ಕ್ವೇರ್ ಅಪ್ ಟು m1 r1 ಸ್ಕ್ವೇರ್. ದಟ್ ಕ್ಯಾನ್ ಬಿ ರಿಟನ್ ಆಸ್ ಸಮೇಷನ್ ಆಫ್ m I suffix I r I ಸ್ಕ್ವೇರ್ ವೇರ್ I runs from 1 to n, ಹೌದಾನೆ. ಸೊ ದಿಸ್ ಇಸ್ ದ equation for moment of inertia. Last video we have learnt it, ಹೌದಾನೆ. So the unit for moment of inertia, the dimension of formula. Also another important thing ಏನಂದರೆ moment of inertia ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹೌದಾ. ಸೊ ದ ಮೂಮೆಂಟ್ ಆಫ್ ಇನರ್ಷಿಯಾ ಡಿಪೆಂಡ್ಸ್ ಆನ್ 3 ಫ್ಯಾಕ್ಟರ್ಸ್ ಎಲ್ಲ ಗೊತ್ತು ನಿಮಗೆ, ಹೌದಾನೆ. ಸೊ ನೆಕ್ಸ್ಟ್ ನೋಡೋಣ, ಹೌ ಟು ಕ್ಯಾಲ್ಕುಲೇಟ್ ದ ಮೂಮೆಂಟ್ ಆಫ್ ಇನರ್ಷಿಯಾ. ಮೂಮೆಂಟ್ ಆಫ್ ಇನರ್ಷಿಯಾ ಹೆಂಗೆ ಸರ್ ಕಂಡುಹಿಡಿಯೋದು ಯಾವುದೇ ಒಂದು ಆಬ್ಜೆಕ್ಟ್ ಅಂತ, ಹೌದಾನೆ. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ಮೂಮೆಂಟ್ ಆಫ್ ಇನರ್ಷಿಯಾ ಫಾರ್ ಎ ಥಿನ್ ರಿಂಗ್, ಹೌದಾನೆ. ಮೂಮೆಂಟ್ ಆಫ್ ಇನರ್ಷಿಯಾ ಫಾರ್ ಥಿನ್ ರಿಂಗ್ ಅಂದ್ರೆ ನಿನ್ನ ಉಂಗುರ ಇರ್ತಲ್ಲ ಕೈಯಲ್ಲಿ, ಅದು ನಿಮ್ಮ ಬಳೆ, ಹೌದಾನೆ. ಸೊ ಬ್ಯಾಂಗಲ್, ಅದೊಂದು ರಿಂಗ್, ಹೌದಾನೆ. ಅದಕ್ಕೆ ಮೂಮೆಂಟ್ ಆಫ್ ಇನರ್ಷಿಯಾ ಹೆಂಗೆ ಸರ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಿನಗೆ ಗೊತ್ತೆ. ಬಳೆ ಅಥವಾ ಥಿನ್ ರಿಂಗ್, ಇಟ್ ಇಸ್ ಎ ಸಾಲಿಡ್ ಆಬ್ಜೆಕ್ಟ್, ಅದು ಇಟ್ ಇಸ್ ರಿಜಿಡ್ ಬಾಡಿ. ಎಂಥ ಬಾಡಿ ಅದು? ರಿಜಿಡ್ ಬಾಡಿ. ಸೊ ದೆನ್ ಹೌ ಟು ಕ್ಯಾಲ್ಕುಲೇಟ್ ದ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ರಿಂಗ್. ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ, ನೋಡಿ, ಐ ಆಮ್ ಟ್ರೈಂಗ್ ಟು ರೈಟ್ ದ ರಿಂಗ್, ಆಯಿತಾ. ಸೊ ಹಿಂಗಿರುತ್ತೆ ರಿಂಗ್, ಇಟ್ ಶುಡ್ ಬಿ ಎ ಸರ್ಕಲ್. ಸೊ ಇಲ್ಲ ಅಷ್ಟು ಆಗ್ತಿಲ್ಲ. ಸೊ ಇಟ್ ಇಸ್ ಎ ರಿಂಗ್, ಹೌದಾನೆ. ಸೊ ಲೆಟ್ ಇಟ್ ಈಸ್ ದ ಆಕ್ಸಿಸ್ ವಿಚ್ ಇಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ದ ರಿಂಗ್, ಹೌದಾನೆ. ಸೊ ಲೆಟ್ ದಿಸ್ ಡಿಸ್ಟೆನ್ಸ್ ಈಸ್ ದ ರೇಡಿಯಸ್ ಆಫ್ ದ ರಿಂಗ್ ಈಸ್ ಕ್ಯಾಪಿಟಲ್ ಆರ್. ರೇಡಿಯಸ್ ಆಫ್ ದ ರಿಂಗ್ ಈಸ್ ದಿಸ್ ಇಸ್ ದ ಸೆಂಟರ್. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಡಿಸ್ಟೆನ್ಸು? ಕ್ಯಾಪಿಟಲ್ ಆರ್ ಇದೆ. ಲೆಟ್ ದಿಸ್ ಡಿಸ್ಟೆನ್ಸ್ ಈಸ್ ಕ್ಯಾಪಿಟಲ್ ಆರ್, ಹೌದಾನೆ. ಸೊ ಲೆಟ್ ರಿಂಗ್ ರೊಟೇಟ್ಸ್ ಇನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಹಿಂಗೆ ರಿಂಗ್ ರೊಟೇಟ್ ಆಗ್ತಾ ಇದೆ, ಹೌದಾನೆ. ದೆನ್ ಹೌ ಟು ಕ್ಯಾಲ್ಕುಲೇಟ್ ದ ಮೂಮೆಂಟ್ ಆಫ್ ಇನರ್ಷಿಯಾ. How to calculate the moment of inertia of a thin ring? That is very important, ಹೌದಾನೆ. How to calculate the moment of inertia of a thin ring, ಹೌದಾ. ಸೊ to calculate the moment of inertia of a thin ring, ಆಯಿತಾ. ಸೊ let the ring is rotating with a angular velocity of omega. Let omega is the angular velocity of the ring, ಹೌದಾನೆ. ಅಂದರೆ ಇದು ತಿರುಗ್ತಾ ಇದೆಯಲ್ಲ, ದಟ್ ಇಟ್ಸ್ ಆಂಗ್ಯುಲರ್ ವೆಲಾಸಿಟಿ ಈಸ್ ಒಮೆಗಾ, ಹೌದಾನೆ. ಸೊ ದೇರ್ ಫೋರ್ ದ ಲೀನಿಯರ್ ಸ್ಪೀಡ್ ಆಫ್ ದ ರಿಂಗ್ ವಿ ಈಸ್ ಈಕ್ವಲ್ ಟು, ನಿನಗೊತ್ತು ವಿಗೂ ಒಮೆಗಾಗೆ ಏನು ರಿಲೇಷನ್ ಅಂದರೆ ವಿ ಈಸ್ ಈಕ್ವಲ್ ಟು ಆರ್ ಒಮೆಗಾ. ವಿ ಈಸ್ ಈಕ್ವಲ್ ಟು
r omega. We know this relation. Now then v is equal to r omega. And linear velocity v ಅಥವಾ linear speed v, that will be equal to r radius multiplied by the angular velocity ಅಥವಾ angular speed omega. ಹೌದಾನೆ. So but we know the kinetic energy of the rotating ring. ಯಾಕಂದ್ರೆ since the ring is rotating, it will have some kinetic energy. Kinetic energy ಅಂದರೆ ಅದಕ್ಕೊಂದು ಚಲನ ಶಕ್ತಿ ಇರುತ್ತೆ. ಹೌದಾನೆ. ನಿನಗೆ ಗೊತ್ತು kinetic energy ಏನು ಫಾರ್ಮುಲಾ, half mv square, half into mv square. ಹೌದಾನೆ. ಸೊ ದಟ್ ಈಸ್ ಈಕ್ವಲ್ ಟು ಹಾಫ್ ಆಯಿತಾ ಇಂಟು ಎಮ್, ಹಾಫ್ ಇಂಟು ಎಮ್ ವಿ ಸ್ಕ್ವೇರ್. ನೋಡಿ ವಿ ಸ್ಕ್ವೇರ್ ಬದಲು ಏನು ಬರೀಬೋದು ನಾವು, ಈ ವಿ ಸ್ಕ್ವೇರ್ ಇಲ್ಲಿದಲ್ಲ, ಈ ಸ್ಕ್ವೇರ್ ಬದಲು ಏನು ಬರೀಬೋದು ನಾವಾಗಲೇ, ಯು ಕ್ಯಾನ್ ರೈಟ್ ಇಟ್ ಆಸ್ ಆರ್ ಒಮೆಗಾ ಓಲ್ ಸ್ಕ್ವೇರ್ ಅಥವಾ ಆರ್ ಸ್ಕ್ವೇರ್ ಒಮೆಗಾ ಸ್ಕ್ವೇರ್. ಹೌದಾ. ಸೊ ದೇರ್ ಫಾರ್ ಹಾಫ್ ಎಮ್ ವಿ ಸ್ಕ್ವೇರ್ ಬದಲು ಆರ್ ಸ್ಕ್ವೇರ್ ಒಮೆಗಾ ಸ್ಕ್ವೇರ್. ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 1. ಇನ್ ಇಕ್ವೇಷನ್ 1 ಅಂತ ಕರೀರಿ. Call it as equation 1. So let it is equation number 1. ಹೌದಾನೆ. ಆಲ್ಸೋ ವಿ ನೋ ಫ್ರಮ್ ಡೆಫಿನೇಷನ್ ದ ಕೈನೆಟಿಕ್ ಎನರ್ಜಿ ಆಫ್ ದ ರೊಟೇಟಿಂಗ್ ಬಾಡಿ. ಯಾವುದೇ ಒಂದು ಆಬ್ಜೆಕ್ಟ್ ರೊಟೇಟ್ ಆಗ್ತಾ ಇದ್ದರೆ ಅದು ಕೈನೆಟಿಕ್ ಎನರ್ಜಿ ಏನು ಫಾರ್ಮುಲಾ, ಯು ನೋ ಹಾಫ್ ಎಮ್ ವಿ ಸ್ಕ್ವೇರ್. ಹೌದಾನೆ. ಹಾಫ್ ಎಮ್ ವಿ ಸ್ಕ್ವೇರ್ ಅಂದರೆ ಹಾಫ್ ಆ್ಯಸ್ ಇಟ್ ಈಸ್. ಹೌದಾ. ಸೊ ಇಂಟು, ಹೌದಾನೆ. ಸೊ ನಿನಗೊತ್ತು ಎಮ್ ಬದಲು, ಎಮ್ ಇಸ್ ದ ಮಾಸ್, ಎನ್ನು ಲೀನಿಯರ್ ಮೋಷನ್, ಲೀನಿಯರ್ ಅಥವಾ ಟ್ರಾನ್ಸ್ಲೇಷನ್ ಮೋಷನ್ಲಿ ಮಾಸ್ ಅಂತ ಕರಿತೀವಿ. ಅದೇ ಟ್ರಾನ್ಸ್ಲೇಷನಲ್ ಮೋಷನ್ದು ರೊಟೇಷನಲ್ ಅನಲಾಗ್ ಯಾವುದು ಅಂತ ಹೇಳಿದ್ದೆ ನಿನ್ನೆ ವಿಡಿಯೋದಲ್ಲಿ, ಮೂಮೆಂಟ್ ಆಫ್ ಇನರ್ಷಿಯಾ ಐ. ಹೌದಾನೆ. ಸೊ ದೇರ್ ಫಾರ್ ಹಾಫ್ ಎಮ್ ಬದಲು ಮಾಸ್ ಬದಲು ಮೂಮೆಂಟ್ ಆಫ್ ಇನರ್ಷಿಯಾ ಐ, ವಿ ಸ್ಕ್ವೇರ್ ಲೀನಿಯರ್ ವೆಲಾಸಿಟಿ ಬದಲು ಒಮೆಗಾ ಸ್ಕ್ವೇರ್, ಒಮೆಗಾ ಸ್ಕ್ವೇರ್. ಸೊ ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 2. ಇದೆ ಅಂತ ಕರಿ ಇಕ್ವೇಷನ್ ನಂಬರ್ 2 ನೋಡಿ. ಸೊ ಇಕ್ವೇಷನ್ 1 ಮತ್ತು 2 ನೋಡಿ. ಇಕ್ವೇಷನ್ 1ನಲ್ಲಿ ಯಾವ ಕೈನೆಟಿಕ್ ಎನರ್ಜಿ ಅಂದರೆ ಎಲ್ ಎಚ್ ಎಸ್, ಇಕ್ವೇಷನ್ 2ನಲ್ಲೂ ಎಲ್ ಎಚ್ ಎಸ್ ಕೈನೆಟಿಕ್ ಎನರ್ಜಿ ಇದೆ. ಹೌದಾನೆ. ಇಲ್ಲೂ ಹಾಫ್ ಇದೆ, ಇಲ್ಲೂ ಹಾಫ್ ಇದೆ, ಇಲ್ಲೂ ಒಮೆಗಾ ಸ್ಕ್ವೇರ್ ಇದೆ, ಇಲ್ಲೂ ಒಮೆಗಾ ಸ್ಕ್ವೇರ್ ಇದೆ. ಹೌದಾ. ಇಲ್ಲೊಂದು ಒಮೆಗಾ ಸ್ಕ್ವೇರ್ ಇದೆ ಇಲ್ಲಿ ಇಕ್ವೇಷನ್ 2ನಲ್ಲಿ, ಇಲ್ಲೂ ಒಮೆಗಾ ಸ್ಕ್ವೇರ್, ಇಲ್ಲೂ ಒಮೆಗಾ ಸ್ಕ್ವೇರ್. ಹಾಗಾದರೆ ಉಳಿದಿದ್ದೇನು, ಎಮ್ ಬದಲು, ಎಮ್ ಆರ್ ಸ್ಕ್ವೇರ್ ಬದಲು, ಯಾವುದ್ರ ಬದಲು, ಎಮ್ ಆರ್ ಸ್ಕ್ವೇರ್ ಬದಲು ಏನಾಗರೆ ಐ. ಹೌದಾನೆ. ಸೊ ದೇರ್ ಫಾರ್ ಇಲ್ಲಿ ಬರಿತೀನಿ ಇಂಪ್ಲಾಯ್ಸ್, ಹೌದಾ, ಐ ದಿಸ್ ಐ ವಿಲ್ ಬಿ ಈಕ್ವಲ್ ಟು ಎಮ್ ಆರ್ ಸ್ಕ್ವೇರ್. ದೇರ್ ಫಾರ್ ಐ ಈಸ್ ಈಕ್ವಲ್ ಟು ಎಮ್ ಆರ್ ಸ್ಕ್ವೇರ್. ಏನು ಐ ಅಂದರೆ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದ ರಿಂಗ್, ಥಿನ್ ರಿಂಗ್. ಹೌದಾನೆ. ಸೊ ನೆನಪಿರಬೇಕಾಗಲಿ, ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಥಿನ್ ರಿಂಗ್ ಅಬೌಟ್ ಆ್ಯನ್ ಆ್ಯಕ್ಸಿಸ್ ಪಾಸಿಂಗ್ ಥ್ರೂ ಇಟ್ ಸೆಂಟರ್. ಅಬೌಟ್ ಆ್ಯನ್ ಆ್ಯಕ್ಸಿಸ್, ಅದು ಇಂಪಾರ್ಟೆಂಟ್. ಯಾಕಂದರೆ ಆ್ಯಕ್ಸಿಸ್ ಯಾವುದು ಅಂತ. ಹೌದಾನೆ. ಯಾಕಂದರೆ ಆ್ಯಕ್ಸಿಸ್ ಹಿಂಗೆ ಬೇಕಾದ್ರೆ ಆ್ಯಕ್ಸಿಸ್ ತಗೋಬೋದು ನೀನು, ಆಯಿತಾ. ಅದು ಹಿಂಗೆ ಬೇಕಾದ್ರೆ ಆ್ಯಕ್ಸಿಸ್ ತಗೋಬೋದು, ಹಿಂಗೆ ಬೇಕಾದ್ರೆ ತಗೋಬೋದು, ಹೆಂಗೆ ಬೇಕಾದ್ರೆ ತಗೋಬೋದು. ಹೌದಾನೆ. ಈ ಪ್ಲೇನಲ್ಲಿ ಬೇಕಾದ್ರೆ ತಗೋಬೋದು. ಹೌದಾ. ಬಟ್ ನಾವೇನು ಮಾಡಿದ್ವಿ, ಕ್ಯಾಲ್ಕುಲೇಟ್ ದ ಮೂಮೆಂಟ್ ಆಫ್, ಏನು ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು, ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಥಿನ್ ರಿಂಗ್. ನೆನ್ಪಿಟ್ಕೊಳ್ಳಿ ಫಾರ್ಮುಲಾ, ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಥಿನ್ ರಿಂಗ್ ಅಬೌಟ್ ಯಾವುದ್ರ ಮುಖಾಂತರ, ಅಬೌಟ್ ಆ್ಯನ್ ಆ್ಯಕ್ಸಿಸ್ ಪಾಸಿಂಗ್ ಥ್ರೂ ದ ಸೆಂಟರ್. ನೋಡಿ, ಪಾಸಿಂಗ್ ಥ್ರೂ ದ ಸೆಂಟರ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ಇಟ್ಸ್ ಪ್ಲೇನ್, ಪರ್ಪೆಂಡಿಕ್ಯುಲರ್ ಟು ಇಟ್ಸ್ ಪ್ಲೇನ್. ಹೌದಾನೆ. ಆ ಪ್ಲೇನ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಅಂದರೆ ನಿನ್ನ ಮೊಬೈಲ್ ಮೇಲೆ ರಿಂಗ್ ಇಟ್ಟರೆ, ನಿನ್ನ ಬಳೆನಿಟ್ಟರೆ ಆ್ಯಕ್ಸಿಸ್ ಏನು ಮಾಡ್ತಾ ಇದೆ, ಮೊಬೈಲಿಂದ ನಿನ್ನ ಕಣ್ಣು ಕಡೆ ಬರ್ತಾ ಇರುತ್ತೆ, ಮಧ್ಯದಿಂದ, ಬಳೆ ಮಧ್ಯದಿಂದ. ಹೌದಾ. ದಟ್ ಈಸ್ ಕಾಲ್ಡ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ರಿಂಗ್. ಫಾರ್ಮುಲಾ ಏನು, ಐ ಈಸ್ ಈಕ್ವಲ್ ಟು ಎಮ್ ಆರ್ ಸ್ಕ್ವೇರ್. ವೆರಿ ಇಂಪಾರ್ಟೆಂಟ್. ಐ ಈಸ್ ಈಕ್ವಲ್ ಟು ಎಮ್ ಆರ್ ಸ್ಕ್ವೇರ್. ನಾವೇನು ಮಾಡಿದ್ದಾರೆ, ಮೂಮೆಂಟ್ ಆಫ್ ಇನರ್ಷಿಯಾ ಕ್ಯಾಲ್ಕುಲೇಟ್ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್ ಆಯ್ತಾ. ಸೊ ದ ನೆಕ್ಸ್ಟ್ ಟಾಪಿಕ್ ಈಸ್, ಲೆಟ್ ಅಸ್ ಕ್ಯಾಲ್ಕುಲೇಟ್ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಮಾಸ್ಲೆಸ್ ರಾಡ್. ಒಂದು ರಾಡ್ ಇದೆಯಪ್ಪ ನನ್ನ ಹತ್ರ, ಥಿನ್ ರಾಡ್, ಮಾಸ್ಲೆಸ್, ಆಲ್ಮೋಸ್ಟ್ ಮಾಸ್ಲೆಸ್. ಹೌದಾ. ಬಟ್ ಏನಾಗಿದೆ, ಆ ರಾಡ್ನ ಆ ಕಡೆ ಈ ಕಡೆ ಎರಡೂ ತುದಿಯಲ್ಲಿ ಎರಡು ಪೇರ್ ಆಫ್ ಸ್ಮಾಲ್ ಮಾಸಸ್, ಎರಡು ಬಾಲ್ಗಳಿದ್ದಾವೆ ವಿತ್ ಮಾಸಸ್ M1 ಮತ್ತು M2, ಅಥವಾ ಎಮ್ ಅಷ್ಟು ಮಾಸ್ ಇದೆ. ಹೌದಾನೆ. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್, ಆಯಿತಾ, ದ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದಟ್ ಥಿನ್ ರಾಡ್, ಮಾಸ್ಲೆಸ್ ರಾಡ್. ಆಯಿತಾ. ಸೊ ವೆರಿ ಇಂಪಾರ್ಟೆಂಟ್. ಒಂದು ಕ್ಯಾಲ್ಕುಲೇಟ್ ಮಾಡಿದ್ವಿ, ಇವಾಗೇನು ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ರಿಂಗ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇವಾಗ ಮೂಮೆಂಟ್ ಆಫ್ ಇನರ್ಷಿಯಾ, ಹೌದಾ, ಆಫ್ ಅದಾ ರಾಡ್, ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ರಾಡ್. ಒಂದು ರಾಡ್ ಇದೆ, ಅದ್ರ ಮೂಮೆಂಟ್ ಆಫ್ ಇನರ್ಷಿಯಾ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು. ಹೌದಾನೆ. ಸೊ ಲೆಟ್ ಅಸ್ ಕನ್ಸಿಡರ್ ಎ ಥಿನ್ ರಾಡ್. ಇದೊಂದು ಥಿನ್ ರಾಡ್ ಅಂತ ಇಟ್ಕೊಳ್ಳಿ. ಇಡಿದೆ ಥಿನ್ ರಾಡ್, ಉದ್ದ ಇದೆ ಸ್ವಲ್ಪ. ಅದಾ. ಸೊ ಇನ್ನೊಂದ್ಸಲ ನೀಟಾಗಿ ಬರೋಣ. ಇಟ್ ಇಸ್ ಥಿನ್ ರಾಡ್. ಹೌದಾನೆ. ಸೊ ಮಾಸ್ಲೆಸ್ ಅಂದರೆ ರಾಡ್ ಆಲ್ಮೋಸ್ಟ್ ಮಾಸ್ ಏನಿಲ್ಲ ಅದಕ್ಕೆ. ಬಟ್ ಏನಾಗ್ಬಿಟ್ಟಿದೆ, ಆ ಕಡೆ ಈ ಕಡೆ ಎರಡು ತುದಿಲಿ ಇಲ್ಲೊಂದು ಮಾಸ್ ಇದೆ, ಈ ಕಡೆ ತುದಿಲೊಂದು, ಇಲ್ಲೊಂದು ಮಾಸ್ ಇದೆ. ಡಂಬಲ್ ಇದ್ದಂಗೆ. ಡಂಬಲ್ ನೋಡಿದಿರಲ್ಲ, ಲೇಜಿ ಮೂಲ ಡಂಬಲ್ ಆ ಥರ. ಹೌದಾನೆ. ಅಥವಾ O2 ಮಾಲಿಕ್ಯೂಲ್ ಇದ್ದಂಗೆ, ಆಕ್ಸಿಜನ್ ಮಾಲಿಕ್ಯೂಲ್, ಆ ಕಡೆ ಒಂದು ಈ ಕಡೆ ಒಂದು. ಸೊ ಹಾಗಾದ್ರೆ ಇಲ್ಲಿ ಮಾಸ್, ಇದ್ರ ಮಾಸು M/2 ಇದೆ ಅಂತ ಇಟ್ಕೊಳ್ಳಿ, ಕ್ಯಾಪಿಟಲ್ M/2. ಎರಡು ಒಂದೇ ಮಾಸ್ ಇದೆ. ಇದ್ರ ಮಾಸು ಕ್ಯಾಪಿಟಲ್ M/2 ಇದೆ ಅಂತ ಇಟ್ಕೊಳ್ಳಿ, M/2, ಕ್ಯಾಪಿಟಲ್ M/2. ಇದ್ರ ಮಾಸು ಕ್ಯಾಪಿಟಲ್ M/2, ಅದ್ರ ಮಾಸು ಕ್ಯಾಪಿಟಲ್ M/2. ಹೌದಾನೆ. ಸೊ ಸಿ ಇಸ್ ದ ಸೆಂಟರ್ ಆಫ್ ದ ರಾಡ್. ಹಾಗಾದರೆ ಲೆಟ್
let us calculate the moment of inertia of this rod about an axis passing through its center. Passing through its center. Consider a rigid massless rod. ಹೌದಾನೆ. Let L is this is the center of the rod. ಈ ಟೋಟಲ್ ರಾಡ್ ಉದ್ದ ಇದೆಯಲ್ಲ, ಇದು ಇಲ್ಲಿಂದ ಇಲ್ಲಿಗೆ ಅದು L ಅಷ್ಟಿದೆ ಅಂತ ಇಟ್ಕೊಳ್ಳಿ. ಟೋಟಲ್ ಉದ್ದ L. ಹಾಗಾದ್ರೆ ಈ ಕಡೆ L/2 ಆಗುತ್ತೆ, ಈ ಕಡೆ L/2 ಆಗುತ್ತೆ. ಹೌದಾನೆ. ಸೊ ಲೆಟ್ ದ ಲೆಂತ್ ಆಫ್ ದ ರಾಡ್ ಈಸ್ ಕ್ಯಾಪಿಟಲ್ L. ಹೌದಾನೆ. ಸೊ ಹಾಗಾದ್ರೆ ದಿಸ್ ವಿಲ್ ಬಿ L/2 ಅಷ್ಟಾಗುತ್ತೆ, ಈ ಕಡೆನೂ L/2 ಅಷ್ಟು ಲೆಂತ್ ಆಗುತ್ತೆ. ಹೌದಾನೆ. ಸೊ ಹಾಗಾದ್ರೆ ನೋಡೋಣ ವಾಟ್ ಇಸ್ ದ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದಿಸ್ ರಾಡ್. ಹೌದಾ, ಈ ರಾಡ್ ಏನು ಮಾಡ್ತಾ ಇದೆ? ಸೊ ದಿಸ್ ಇಸ್ ದ ಆಕ್ಸಿಸ್ ಆಫ್ ರೊಟೇಷನ್. ಇಟ್ ಈಸ್ ರೊಟೇಟಿಂಗ್ ಆ್ಯಂಟಿ ಕ್ಲಾಕ್ ವೈಸ್. ದ ರಾಡ್ ಈಸ್ ರೊಟೇಟಿಂಗ್ ಆಂಟಿ ಕ್ಲಾಕ್ ವೈಸ್. ಹೌದಾನೆ. ಥ್ರೂ ಸೆಂಟರ್ ಆಫ್ ಮಾಸ್. ಇದು ಸಿ ಇಸ್ ದ ಸೆಂಟರ್ ಆಫ್ ಮಾಸ್. ಸಿ ಇಸ್ ದ ಸೆಂಟರ್ ಆಫ್ ಮಾಸ್. ಹೌದು, ಯಾಕಂದ್ರೆ ಮಧ್ಯಗೆ ಇರುತ್ತೆ. ಇವತ್ತು ಯಾವುದೇ ಒಂದು ಎಂಥದ್ದು ಜಮಿಟ್ರಿಲಿ ಒಂದೇ ಥರ ಇರೋ ಆಬ್ಜೆಕ್ಟ್, ಜಸ್ಟ್ ಲೈಕ್ ಎ ಸ್ಕ್ವಯರ್ ಅಥವಾ ಡಿಸ್ಕು, ಸರ್ಕಲ್ಲು, ಈ ಥರ ಸಿಮೆಟ್ರಿಕ್ ಆಬ್ಜೆಕ್ಟ್ಗಳಿಗೆ ಅವುಗಳ ಸೆಂಟರ್ ಆಫ್ ಮಾಸು ಮತ್ತು ಸೆಂಟರ್ ಆಫ್ ಗ್ರಾವಿಟಿ ಒಂದೇ ಕಡೆ ಇರ್ತವೆ. ದೇ ವಿಲ್ ಕೋಯಿನ್ಸೈಡ್. ಹೌದಾನೆ. ಹಾಗಾದ್ರೆ ರಾಡ್ ಇರೋದ್ರಿಂದ ಸೆಂಟರ್ ಆಫ್ ಮಾಸ್ ಮಧ್ಯಕ್ಕೆ ಇರುತ್ತೆ, ಸಿ ಅಲ್ಲಿ. ಹೌದಾ. ಸೊ ನಮಗೆ ಗೊತ್ತು, ದೇರ್ ಫೋರ್ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಮಾಸಸ್, ಎರಡು ಮಾಸ್ ಇದ್ದಾವೆ, ಎರಡು ಪಾರ್ಟಿಕಲ್ ಇದ್ದಂಗೆ. ದೇರ್ ಫೋರ್ ಮೂಮೆಂಟ್ ಆಫ್ ಇನರ್ಷಿಯಾ, ದೇರ್ ಫೋರ್ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಮಾಸಸ್. ಎಷ್ಟು ಮಾಸ್ ಇದ್ದಾವೆ? ಎರಡು ಮಾಸ್ ಇದ್ದಾವೆ. ಹೌದಾನೆ. ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಮಾಸಸ್ ದಟ್ ವಿಲ್ ಬಿ ಈಕ್ವಲ್ ಟು ಫಸ್ಟ್ ಮಾಸು ಎಮ್, ಇಲ್ಲಿ ಬರ್ತೀನಿ ಕೆಳಗಡೆ. ವಾಟ್ ಇಸ್ ದ ಮಾಸ್ ಆಫ್ ದ ಫಸ್ಟ್ ಪಾರ್ಟಿಕಲ್? m/2. ನೋಡಿ ಎಲ್ಲಿದೆ? m/2. m/2 mr² ತಾನೆ, mr². ಸೊ ಡಿಸ್ಟೆನ್ಸ್ ಎಷ್ಟು ಫ್ರಮ್ ಸೆಂಟರ್ ಆಫ್ ಮಾಸ್? L/2. ಅಂದರೆ m/2 L/2 ಹೋಲ್ ಸ್ಕ್ವೇರ್ ಪ್ಲಸ್ ವಾಟ್ ಇಸ್ ದ ನೆಕ್ಸ್ಟ್ ಆಬ್ಜೆಕ್ಟ್, ನೆಕ್ಸ್ಟ್ ಪಾರ್ಟಿಕಲ್ ಇಲ್ಲಿದೆ ನೋಡಿ ಇನ್ನೊಂದು, ಅದ್ರ ಮಾಸ್ ಎಷ್ಟು? m/2. ಹೌದಾ. ಸೊ ಅದರ ಡಿಸ್ಟೆನ್ಸ್ ಎಷ್ಟು ಫ್ರಮ್ ಸೆಂಟರ್ ಆಫ್ ಮಾಸ್? L/2 ಹೋಲ್ ಸ್ಕ್ವೇರ್. L/2 ಹೋಲ್ ಸ್ಕ್ವೇರ್. ಅರ್ಥ ಆಗಿದೆ ಮೋಸ್ಟ್ಲಿ. ಅದು ನೀಟಾಗಿ ಇನ್ನೊಂದು ಸಲ ಬರಿತೀನಿ. ಹೌದಾನೆ. ದ ಡೆಫಿನೇಷನ್ ಆಫ್ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಪಾರ್ಟಿಕಲ್. ಇಟ್ ಇಸ್ ದ ಪ್ರಾಡಕ್ಟ್ ಆಫ್, ಇಟ್ ಇಸ್ ದ ಸಮ್ ಆಫ್ ಪ್ರಾಡಕ್ಟ್ ಆಫ್ ಮಾಸ್ ಆಫ್ ದ ಪಾರ್ಟಿಕಲ್ ಆ್ಯಂಡ್ ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಫ್ರಮ್ ದ ಆಕ್ಸಿಸ್ ಆಫ್ ರೊಟೇಷನ್. ಅದೇ ಥರ ಎರಡೇ ಪಾರ್ಟಿಕಲ್ ಇರಿಂದ ಮಾಡ್ಬೋದು ನಾವು. ಹೌದಾನೆ. ದೇರ್ ಫಾರ್ ಮೂಮೆಂಟ್ ಆಫ್ ಇನರ್ಷಿಯಾ ಐ ಆಫ್ ದ ರಾಡ್ ವಿಲ್ ಬಿ ಈಕ್ವಲ್ ಟು ಫಸ್ಟ್ ಪಾರ್ಟಿಕಲ್ ಆಫ್ ಮಾಸ್ m/2 ಇಂಟು ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ಮಾಸ್ ಎಷ್ಟಿದೆ? L/2 ಹೋಲ್ ಸ್ಕ್ವೇರ್, mr² ಇದ್ದಂಗೆ L/2 ಹೋಲ್ ಸ್ಕ್ವೇರ್ ಪ್ಲಸ್ ಇನ್ನೊಂದು ಪಾರ್ಟಿಕಲ್ ಇಲ್ಲಿದೆ, ಅದರ ಮಾಸ್ m/2, ಅದರ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ಮಾಸಿಂದ ಅದರ ಸ್ಕ್ವೇರ್ L/2 ಹೋಲ್ ಸ್ಕ್ವೇರ್. ಹೌದಾನೆ. ದಟ್ ವಿಲ್ ಬಿ ಈಕ್ವಲ್ ಟು ನೋಡಿ m/2 L/2 ಹೋಲ್ ಸ್ಕ್ವೇರ್, m/2 L/2 ಹೋಲ್ ಸ್ಕ್ವೇರ್ ಅಂದರೆ ಇದು ಎರಡು ಥರ ಇದೆ. ಹೌದಾನೆ. ಸೊ ದಟ್ ವಿಲ್ ಬಿ ಈಕ್ವಲ್ ಟು 2 ಟೈಮ್ಸ್ m/2 ಇಂಟು L/2 ಹೋಲ್ ಸ್ಕ್ವೇರ್ ಅಂದರೆ L²/4, L²/2, L²/4. ಹೌದಾ. 2 ಟೈಮ್ಸ್ a+b ಇದು ಒಂದು a, ಇದು ಒಂದು a, ಎರಡು a ಸೇರಿದ್ರೆ 2a ಆದಂಗೆ ಆಯಿತು. ಅದನ್ನೇ ಬರ್ದೀನಿ ಅಷ್ಟೇ. ಹೌದಾನೆ. ಸೊ ದಟ್ ಈಸ್ ಹೌದಾ m/2 2 ಟೈಮ್ಸ್ m/2 ಇಂಟು L/2 ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 2 ಮತ್ತು 2 ಕ್ಯಾನ್ಸಲ್ ಆಗಿ ಉಳಿದೇನು? ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ರಾಡ್. ಹೌದಾ. ಥಿನ್ ರಾಡ್ ವಿತ್ 2 ಮಾಸಸ್ m/2 ಅಟ್ಯಾಚ್ ದಟ್ ವಿಲ್ ಬಿ ಈಕ್ವಲ್ ಟು mL²/4. mL²/4. This is the moment of inertia of a thin rod with 2 masses of mass m/2 attached. m/2 attached. ಹೌದಾನೆ. ಅಕಸ್ಮಾತ್ ಇವು ಮಾಸ್ m ಇತ್ತು ಅಂದರೆ ಇದು ಮಾಸ್ m ಇದೆ, ಇದು ಮಾಸ್ m ಇದೆ. ಹೌದಾನೆ. ಸೊ ಅವಾಗೇನಾಗುತ್ತೆ? ಇಲ್ಲಿ ನೋಡಿ ಮಾಸ್ m/2 ಇದೆ, ಇಲ್ಲಿ ಮಾಸ್ m ಇದೆ. ಅವಾಗೇನಾಗುತ್ತೆ? ಇಲ್ಲಿ m ಜಾಗದಲ್ಲಿ ನಾವು m/2 ನೋಡಿ, ಇದು m/4 ಇದೆಯಲ್ಲ, ಇದನ್ನೇನು ಮಾಡೋದು ನಾವು? m/2 ಇಂಟು L²/2 ಅಂತ ಬರಿಬೋದು ಇದನ್ನ, ಈಕ್ವೇಷನ್ನ. ಅದಕ್ಕೆ 4ನ 2 × 2 ಅಂತ ಬರಿಬೋದಲ್ಲ. ಮಾಸು m/2 ಇದ್ದಾಗ ಇಲ್ಲಿ m/2 ಇರುತ್ತೆ, ಮಾಸು ಕ್ಯಾಪಿಟಲ್ M ಇದ್ದಾಗ ಇಲ್ಲಿ ಬರೀ m ಅಷ್ಟೇ ಇರುತ್ತೆ. ಅಂದರೆ mL²/2 ಆಗುತ್ತೆ. ಏನಾಗುತ್ತೆ ಅವಾಗ? mL²/2. mL²/2 ಯಾವಾಗ? ಅಕಸ್ಮಾತ್ ಇವೆರಡೂ ಮಾಸ್ಗಳು ಬರೀ m ಅಷ್ಟು ಮಾಸ್ ಇದ್ದಿದ್ರೆ, ಇದು ಮಾಸ್ m, ಇದು ಆಫ್ ಮಾಸ್ m, ಆವಾಗ mL²/2. ಬಟ್ ಇಲ್ಲಿ ಎರಡು ಮಾಸ್ ಎಷ್ಟು ಅಂತ ತಗೊಂಡಿದ್ದು? m/2 ಅಂತ ತಗೊಂಡು, ಅದಕ್ಕೆ mL²/4 ಬಂದಿದೆ. ಹೌದಾನೆ. ಬಟ್ ನೀವು ನೆನಪುಗಳು, ದ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ರಾಡ್, ಥಿನ್ ರಾಡ್, ಮಾಸ್ಲೆಸ್ ಥಿನ್ ರಾಡ್, ಯಾವುದೊಂದು ಮಾಸ್ಲೆಸ್ ಥಿನ್ ರಾಡ್ ಆಫ್ ಮಾಸ್ ಕ್ಯಾಪಿಟಲ್ M ಇದ್ದರೆ, ಆ ಕಡೆಯೂ ಕ್ಯಾಪಿಟಲ್ M, ಈ ಕಡೆಯೂ ಕ್ಯಾಪಿಟಲ್ M ಇದ್ದರೆ, ದೆನ್ ಮೂಮೆಂಟ್ ಆಫ್ ಇನರ್ಷಿಯಾ ವಿಲ್ ಬಿ mL²/2. ನೆನ್ಪಿಟ್ಕೊಳ್ಳಿ, ಜಸ್ಟ್ ರಿಮೆಂಬರ್ mL²/2. ಅದೇ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ರಿಂಗ್ ಏನಿತ್ತು? ದಟ್ ವಾಸ್ mr²/4 ಇತ್ತು. ಇದು m ಅಲ್ಲ, ಬರೀ ಆ mr² ಮಾತ್ರ ಇತ್ತು. ಹೌದಾನೆ. ಇಲ್ಲಿ mL²/2. ನೆನ್ಪಿಟ್ಕೊಳ್ಳಿ, ದ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ರಾಡ್ ವಿತ್ 2 ಮಾಸಸ್. ಇಲ್ಲೂ ಮಾಸ್ m ಇದೆ ಕ್ಯಾಪಿಟಲ್ M, ಇಲ್ಲೂ ಮಾಸ್ ಕ್ಯಾಪಿಟಲ್ M ಇದೆ. ಆವಾಗ ಮೂಮೆಂಟ್ ಆಫ್ ಇನರ್ಷಿಯಾ ವಿಲ್ ಬಿ mL²/2. ಹೌದಾ. ಅದೇ ಒಂದು ಆಕ್ಸಿಜನ್ ಆಟಮ್
ಆಕ್ಸಿಜನ್ ಮಾಲಿಕ್ಯೂಲ್ ಹೆಂಗಿರುತ್ತೆ, ಇಲ್ಲೊಂದು ಆಕ್ಸಿಜನ್ ಇಲ್ಲೊಂದು ಆಕ್ಸಿಜನ್, ಅದು ಮೂಮೆಂಟ್ ಆಫ್ ಇನರ್ಷಿಯಾ ವಿಲ್ ಬಿ ml² 2. So this is moment of inertia of a thin rod with masses m and m ಹೌದಾನೆ. ಸೊ ದ ಮೂಮೆಂಟ್ ಆಫ್ ಇನರ್ಷಿಯಾ ವಿಲ್ ಬಿ ml²/2. ಅದೇ ಮಾಸಸ್ m/2 ಆದರೆ ml²/4 ಆಗುತ್ತೆ. ಹೌದಾ, ಇಟ್ ಈಸ್ ಅಬೌಟ್ ಮೂಮೆಂಟ್ ಆಫ್ ಇನರ್ಷಿಯಾ ಅಂತ ಕರಿತೀವಿ. ಅದಕ್ಕೆ ಮೂಮೆಂಟ್ ಆಫ್ ಇನರ್ಷಿಯಾ ನೀನೇನು ಮಾಡ್ತಾ ಹೋಗೋದಿದ್ದಾರೆ, ಮೂಮೆಂಟ್ ಆಫ್ ಇನರ್ಷಿಯಾ ಫಾರ್ ಬೇರೆ ಬೇರೆ ಶೇಪಿನ ರಿಜಿಡ್ ಬಾಡಿಗೆ ನೀನು ಮೂಮೆಂಟ್ ಆಫ್ ಇನರ್ಷಿಯಾನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಹೌದಾನೆ. ಸೊ ಅದು ಪ್ರಾಬ್ಲಮ್ಸಲ್ಲಿ ಕೇಳ್ತಾನೆ, ಒಂದೆರಡು ಪ್ರಾಬ್ಲಮ್ ಮಾಡೋಣ. ಹೌದಾ. ಸೊ ಇವಾಗ ನೆಕ್ಸ್ಟ್ ನೋಡಾಗಲಿ ಯಾವ ಟೇಬಲ್ ಅಲ್ಲಿ ಹ್ಯಾಸ್ ಗಿವನ್ ಸಮ್ ಆಬ್ಜೆಕ್ಟ್ಸ್, ಕೆಲವು ರಿಜಿಡ್ ಬಾಡಿ ಶೇಪ್ ಕೊಟ್ಟಿದ್ದಾನೆ. ಅವಕ್ಕೆ ಹ್ಯಾಸ್ ಗಿವನ್ ದ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಡಿಫರೆಂಟ್ ಸಾಲಿಡ್ ಬಾಡೀಸ್ ಅಥವಾ ರಿಜಿಡ್ ಬಾಡೀಸ್. ಹೌದಾ. ನೋಡಿ ನೆಕ್ಸ್ಟ್ ಪೇಜ್, ಸೀದಾ ನೆಕ್ಸ್ಟ್ ಪೇಜ್. ನೋಡಿ ಇಲ್ಲಿ ನೋಡಿ, ಆಯಿತಾ. ನೋಡಿ ಡಿಫ್ರೆಂಟ್ ಶೇಪ್ ಆಫ್ ದ ಆಬ್ಜೆಕ್ಟ್ಸ್ ಇದ್ದಾವೆ ನೋಡಿ, ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದು ಫೋಟೋ. ಸೊ ದ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಸಮ್ ರೆಗ್ಯುಲರ್ ಶೇಪ್ಡ್ ಬಾಡೀಸ್. ರೆಗ್ಯುಲರ್ ಶೇಪ್ ಅಂದ್ರೆ ನೋಡಿ ಒಂದು ನೀಟಾಗಿರ್ತವೆ, ಸರ್ಕಲ್ಲು, ಸಿಲಿಂಡ್ರ್ ಈ ಥರ. ಹೌದಾನೆ. ಯಾವುದೋ ಒಂದು ಬಂಡೆ ಹಿಂಗಿತ್ತು ಅಂದರೆ ಇಟ್ ಇಸ್ ನಾಟ್ ರೆಗ್ಯುಲರ್. ಹೌದಾನೆ. ಬಟ್ ಇಫ್ ಯು ಹ್ಯಾವ್ ಸರ್ಕಲ್, ಸೊ ಇಟ್ ಈಸ್ ರೆಗ್ಯುಲರ್. ಈ ಥರ ರೆಗ್ಯುಲರ್ ಸರ್ಕಲ್ಲು, ಸ್ಪಿಯರು, ಈ ಥರ ಸಿಲಿಂಡರು, ರಿಂಗು, ದೇ ಆರ್ ಕಾಲ್ಡ್ ಆಸ್ ರೆಗ್ಯುಲರ್ ಬಾಡೀಸ್, ರೆಗ್ಯುಲರ್ ಶೇಪ್ಡ್ ಬಾಡೀಸ್. ಹೌದು ನೋಡಿ. ಬಾಡಿ ಯಾವುದಿದೆ, ಫಸ್ಟ್ ಯಾವುದಿದೆ ನೋಡಿ, ಥಿನ್ ಸರ್ಕ್ಯುಲರ್ ರಿಂಗ್. ಆಗಲೇ ಮಾಡಿದಲ್ಲ, ಆಗಲೇ ಥಿನ್ ಸರ್ಕ್ಯುಲರ್ ರಿಂಗ್ ಆಫ್ ರೇಡಿಯಸ್ ಆರ್. ಆ್ಯಕ್ಸಿಸ್ ಇಂಪಾರ್ಟೆಂಟ್, ಯಾಕಂದರೆ ಮೂಮೆಂಟ್ ಆಫ್ ಇನರ್ಷಿಯಾ ನಿಮಗೆ ಗೊತ್ತು ಡಿಪೆಂಡ್ಸ್ ಅಪಾನ್ ದ ಮಾಸ್ ಡಿಸ್ಟ್ರಿಬ್ಯೂಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಯಾವ ಆ್ಯಕ್ಸಿಸ್ ಅಂತ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಆ್ಯಕ್ಸಿಸ್ ಪರ್ಪೆಂಡಿಕ್ಯುಲರ್ ದ ಪ್ಲೇನ್ ಅಟ್ ದ ಸೆಂಟರ್. ಆಗಲೇ ಮಾಡೋದಲ್ಲ ಫಸ್ಟ್ ಪ್ರಾಬ್ಲಮ್, ಅದಕ್ಕೆ ಪರ್ಪೆಂಡಿಕ್ಯುಲರ್ ಪ್ಲೇನ್ ಆಫ್ ದ ಸೆಂಟರ್. ಹೌದಾನೆ. ಸೊ ಮೂಮೆಂಟ್ ಆಫ್ ಇನರ್ಷಿಯಾ ನೋಡಿ ಎಲ್ಲಿದೆ, ಇಲ್ಲಿ ನೋಡಿ ಫಾರ್ಮುಲಾ. ಮೂಮೆಂಟ್ ಆಫ್ ಇನರ್ಷಿಯಾ ಆಗಲೇ ಮಾಡೋದಲ್ಲ, ಇದೆ ಸೇಮ್. ಮೂಮೆಂಟ್ ಆಫ್ ಇನರ್ಷಿಯಾ ನೋಡಿ, ಮೂಮೆಂಟ್ ಆಫ್ ಇನರ್ಷಿಯಾ, ದಿಸ್ ಇಸ್ ಎ ರಿಂಗ್ ಆಫ್ ರೇಡಿಯಸ್ ಕ್ಯಾಪಿಟಲ್ ಆರ್. ಹೌದಾನೆ. ಅಬೌಟ್ ಆನ್ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಟು ಇಟ್ಸ್ ಪ್ಲೇನ್ ಅಂಡ್ ಪಾಸಿಂಗ್ ಥ್ರೂ ಸೆಂಟರ್. ನೋಡಿ ಆಗಲೇ ಬಂದಿತ್ತು ನಮ್ಮ ಆನ್ಸರ್ mr². ಇಟ್ ಇಸ್ ದ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ರಿಂಗ್. ಹೌದಾ. ಅದೇ ನೋಡಿ ನೆಕ್ಸ್ಟ್ ಏನು ನೋಡಿ, ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಸೇಮ್ ಥಿನ್ ಸರ್ಕ್ಯುಲರ್ ರಿಂಗ್ ಆಫ್ ರೇಡಿಯಸ್ ಆರ್. ನೋಡಿ ಎರಡು ಒಂದೇ ಇದೆ, ಇದು ಹೌದಾನೆ. ಯಾವ ಬೋತ್ ಆರ್ ಸೇಮ್. ನೋಡಿ ಇಲ್ಲೂ ಸೇಮ್ ಇದೆ, ಅಲ್ಲೂ ಸೇಮ್ ಇದೆ. ಹೌದಾ. ಸೊ ಇದು ರಿಂಗೆ, ಇದು ರಿಂಗೆ, ಇದು ರಿಂಗೆ, ಇದು ರಿಂಗೆ. ಬಟ್ ಡಿಫ್ರೆನ್ಸ್ ಏನು, ಆ್ಯಕ್ಸಿಸ್ ನೋಡಿ. ಇಲ್ಲಿ ಆ್ಯಕ್ಸಿಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಅಂಡ್ ದ ಸೆಂಟರ್. ಇಲ್ಲಿ ಡಯಾಮೀಟರ್ ಆ್ಯಕ್ಸಿಸ್ ಇಟ್ ಪಾಸಸ್ ಥ್ರೂ ದ ಡಯಾಮೀಟರ್ ಆಫ್ ದ ರಿಂಗ್. ಇಟ್ ಪಾಸಸ್ ಥ್ರೂ ಡಯಾಮೀಟರ್. ನೋಡಿ ಡಯಾಗ್ರಾಮ್ ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಹೌದಾನೆ. ಯು ಕ್ಯಾನ್ ಅಬ್ಸರ್ವ್. ನೋಡಿ ದಿಸ್ ಇಸ್ ದ ರಿಂಗ್. ಆ್ಯಕ್ಸಿಸ್ ಇಲ್ಲಿದೆ ನೋಡಿ, ದ ಆ್ಯಕ್ಸಿಸ್ ಇದು ಇಯರ್. ಇದು ಹಿಂಗೆ ರೊಟೇಟ್ ಆಗ್ತಾಯಿದೆ, ಅಂದರೆ ರಿಂಗ್ ಉಲ್ಟಂಗೆ ತಿರುಗ್ತಾ ಇದೆ. ಹೌದಾನೆ. ಆವಾಗ ವಾಟ್ ಇಸ್ ದ ಫಾರ್ಮುಲಾ, ಮೂಮೆಂಟ್ ಆಫ್ ಇನರ್ಷಿಯಾ ವಿಲ್ ಚೇಂಜ್. ನೋಡಿ ಫಾರ್ಮುಲಾ ಏನು, mr²/2. ವೆರಿ ಇಂಪಾರ್ಟೆಂಟ್. ಅಬೌಟ್ ಆನ್ ಆ್ಯಕ್ಸಿಸ್, ಈ ಆ್ಯಕ್ಸಿಸ್ ಆದರೆ mr². ಅಬೌಟ್ ಆನ್ ಆ್ಯಕ್ಸಿಸ್ ಥ್ರೂ ದ ಡಯಾಮೀಟರ್ ಆದರೆ ಇಟ್ ವಿಲ್ ಬಿ mr²/2. ಅಂದರೆ ಮೂಮೆಂಟ್ ಆಫ್ ಇನರ್ಷಿಯಾ ಕಡಿಮೆ ಆಗುತ್ತೆ. ಆಯಿತಾ. ಸೊ ದ ನೆಕ್ಸ್ಟ್ ಡಯಾಗ್ರಾಮ್, ಈ ಥಿನ್ ರಾಡ್ ಆಗಲೇ ಮಾಡಿದ್ರೆ ಥಿನ್ ರಾಡ್ ಆಫ್ ಲೆಂತ್ ಎಲ್. ಯಾವುದೊಂದು ರಾಡ್ ಇದೆ ಆಫ್ ಲೆಂತ್ ಎಲ್. ಆಯಿತಾ. ನೋಡಿ ಆಕ್ಸಿಸ್ ಯಾವುದು, ಪರ್ಪೆಂಡಿಕ್ಯುಲರ್ ಟು ದ ರಾಡ್ ಅಟ್ ಮಿಡ್ ಪಾಯಿಂಟ್. ಹೌದಾ. ಸೊ ನೋಡಿ ಮೂಮೆಂಟ್ ಆಫ್ ಇನರ್ಷಿಯಾ ಈ ಥರ ರಾಡ್, ಯು ಕ್ಯಾನ್ ಅಬ್ಸರ್ವ್ ಎ ರಾಡ್. ಆಯಿತಾ. ಇಟ್ ಇಸ್ ಎ ಥಿನ್ ರಾಡ್. ದಿಸ್ ಇಸ್ ದ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಟು ದ ಥಿನ್ ರಾಡ್ ಪಾಸಿಂಗ್ ಟು ದ ಸೆಂಟರ್. ಇಟ್ ಈಸ್ ರೊಟೇಟಿಂಗ್, ರಾಡಿಂಗ್ ತಿರುಗ್ತಾ ಇದೆ. ಹೌದಾನೆ. ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಏನು ಬರುತ್ತೆ, ml²/12. ನೆನ್ಪಿಟ್ಕೊಳ್ಳಿ. ನೋಡಿ 12 ಹೆಂಗೆ ಬಂತು ಅಂತ ಆಮೇಲೆ ನೋಡೋಣ. ಯು ಕ್ಯಾನ್ ಫೈಂಡ್ ಇಟ್ ಪ್ರಾಬ್ಲಮ್ ಮಾಡೋಕ್ಕೆ. ಬಟ್ ಜಸ್ಟ್ ರಿಮೆಂಬರ್ ml²/12. ಇದು ml²/12. ml²/12. ಆಯಿತಾ. ಎಲ್ಲಿದ್ದ ಲೆಂತ್ ಆಫ್ ದ ರಾಡ್, ಇದ್ದ ಮಾಸ್ ಆಫ್ ದ ರಾಡ್. ಅದಾಗಲೇ ನಾವು ಮಾಡಿದ್ವಿ ಪ್ರಾಬ್ಲಮ್ ಏನು, ಒಂದು ರಾಡ್ ಇತ್ತು, ಅದರಲ್ಲಿ ಇಲ್ಲೊಂದು ಮಾಸ್ ಇತ್ತು, ಇಲ್ಲೊಂದು ಮಾಸ್ ಇತ್ತು. ಈ ರಾಡಿಗೆ ಮಾಸ್ ಇರಲಿಲ್ಲ, ಬಟ್ ಇಲ್ಲಿ ಈ ರಾಡಿ ಮಾಸ್ ಇದೆ ಇಲ್ಲಿ ಈ ಇದರಲ್ಲಿ. ಹೌದಾನೆ. ಸೊ ಈ ಥರ ಮಾಸ್ಲೆಸ್ ರಾಡ್ ಆದರೆ ಹಿಂಗೆ ಒಂದು ಆಬ್ಜೆಕ್ಟ್ ಇಲ್ಲಿತ್ತು, ಇನ್ನೊಂದು ಆಬ್ಜೆಕ್ಟ್ ಇಲ್ಲಿತ್ತು, ಆ್ಯಕ್ಸಿಸ್ ಇಲ್ಲಿತ್ತು. ವಾಟ್ ವಾಸ್ ದ ಮೂಮೆಂಟ್ ಆಫ್ ಇನರ್ಷಿಯಾ, ದಟ್ ವಾಸ್ ml²/2. ಇದ್ರ ಮಾಸ್ m ಇದ್ದು ಇದ್ರ ಮಾಸ್ m ಇದ್ದರೆ, ಹಾಗಾದ್ರೆ ಇದ್ರ ಮಾಸ್ m/2 ಇದ್ರ ಮಾಸ್ m/2 ಇದ್ದರೆ ml²/4. ಅದು ಜಸ್ಟ್ ನೆನ್ಪಿಟ್ರೆ ml²/2. ಬಟ್ ಇಲ್ಲಿ ಆ ಥರ ಈ ಥರ ಆಬ್ಜೆಕ್ಟ್ಸ್ ಇಲ್ಲ, ಆ ಕಡೆ ಈ ಕಡೆ. ಈ ರಾಡ್ಗೆ ಮಾಸ್ ಇದೆ, ದಿಸ್ ರಾಡ್ ಈಸ್ ಸಮ್ ಆಫ್ ಮಾಸ್ m. ಅವಾಗ ಇಟ್ಸ್ ಮೂಮೆಂಟ್ ಆಫ್ ಇನರ್ಷಿಯಾ ವಿಲ್ ಬಿ ml²/12. ml²/12. ಈ ಫಾರ್ಮುಲಾ ಎಲ್ಲ ಸರ್ ಹೆಂಗೆ ಬಂತು ಅಂತ ಬೇಡ, ನೀವು ಮಾಡ್ಬೋದು ಹೆಂಗೆ ಬಂತು ಅಂತ. ಬಟ್ ನಾವು ನೀಡ್ ಈ ಟೈಮಲ್ಲಿ ನೆಸಿಟಿ ಇಲ್ಲ, ಜಸ್ಟ್ ರಿಮೆಂಬರ್. ನೆಕ್ಸ್ಟ್ ಇದೆ ನೋಡಿ ಸರ್ಕ್ಯುಲರ್ ಡಿಸ್ಕ್.
ಸರ್ಕ್ಯುಲರ್ ಡಿಸ್ಕ್ ಆಫ್ ರೇಡಿಯಸ್ ಆರ್, ಡಿಸ್ಕ್ ಅಂದರೆ ನಿಮ್ಮ ತಟ್ಟೆ ಇದ್ದಂಗೆ ಮನೇಲಿ ಊಟ ಮಾಡ್ತಿರಲ್ಲ ಆ ಥರ ಒಂದು ತಟ್ಟೆ, ಸರ್ಕ್ಯುಲರ್ ಡಿಸ್ಕ್ ಆಫ್ ರೇಡಿಯಸ್ ಆರ್. ಆಕ್ಸಿಸ್ ಯಾವುದು? ಪರ್ಪೆಂಡಿಕ್ಯುಲರ್ ಡಿಸ್ಕ್ ಅಟ್ ದ ಸೆಂಟರ್, ಪರ್ಪೆಂಡಿಕ್ಯುಲರ್ ಡಿಸ್ಕ್ ಅಟ್ ದ ಸೆಂಟರ್. ನೋಡಿ ಇಲ್ಲಿದೆ ಡಯಾಗ್ರಾಮ್ ಅದನ್ನೇ. ಸೊ ಪರ್ಪೆಂಡಿಕ್ಯುಲರ್ ಡಿಸ್ಕ್ ಅಟ್ ದ ಸೆಂಟರ್, ಪರ್ಪೆಂಡಿಕ್ಯುಲರ್ ಡಿಸ್ಕ್ ಅಟ್ ದ ಸೆಂಟರ್. ನೋಡಿ ಈ ಥರ ಡಿಸ್ಕ್ ರೊಟೇಟಿಂಗ್ ಈ ಥರ ತಿರುಗ್ತಾ ಇದೆ ಅದನ್ನೇ. ಸೊ ವಾಟ್ ಇಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ? ನೋಡಿ mr²/2. ನೋಡಿ ಇಲ್ಲೂ mr²/2 ಇದೆ, ಇಲ್ಲೂ mr²/2 ಈ ಥರ ನೆನ್ಬಿಟ್ಟು ಹೋಗೋದು mr²/2 ವೇರ್ ಆರ್ ದ ರೇಡಿಯಸ್ ಹೌದಾನೆ. ನೆಕ್ಸ್ಟ್ ಅದೇ ಮತ್ತೆ ಸರ್ಕ್ಯುಲರ್ ರಿಂಗ್ ಮತ್ತು ಎರಡು ನೆಕ್ಸ್ಟ್ ನೋಡಿ ಸೇಮ್ ಸರ್ಕ್ಯುಲರ್ ರಿಂಗ್ ಆಯಿತಾ. ಬಟ್ ಏನು ಚೇಂಜ್ ಆಗಿದೆ ಅಂದರೆ ಆ್ಯಕ್ಸಿಸ್ ರೊಟೇಷನ್ ಚೇಂಜ್ ಆಗಿದೆ. ಆ್ಯಕ್ಸಿಸ್ ಏನಿದೆ ನಾವು ಆ್ಯಕ್ಸಿಸ್ ಇದು ಅಲಾಂಗ್ ದ ಡಯಾಮೀಟರ್. ನೋಡಿ ಈ ಥರ ಅಲಾಂಗ್ ದ ಡಯಾಮೀಟರ್. ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಮೊಮೆಂಟ್ ಆಫ್ ಇನರ್ಷಿಯಾ? ನೋಡಿ mr²/2, mr²/2. ನೋಡಿ ಯು ಕ್ಯಾನ್ ಸಿ mr²/2. ಇಲ್ಲಿ mr²/2 ಇತ್ತು ಯಾವಾಗ ಅಬೌಟ್ ಆನ್ ಆ್ಯಕ್ಸಿಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಪಾಸಿಂಗ್ ಟು ಸೆಂಟರ್. ಬಟ್ ಫಾರ್ ಆನ್ ಆ್ಯಕ್ಸಿಸ್ ಆಯಿತಾ along the diameter it becomes mr²/4. You should remember ಫಾರ್ಮುಲಾ ನೆನ್ಪಿಟ್ಟು ಇವೆಲ್ಲ ವೆರಿ ಇಂಪಾರ್ಟೆಂಟ್. ನೀಟಲ್ಲಿ ಸೀಟಲ್ಲಿ ಕೇಳ್ಬಿಡ್ತಾನೆ ಆಯಿತಾ. ಸೊ ವೆರಿ ಇಂಪಾರ್ಟೆಂಟ್, ಯು ಶುಡ್ ರಿಮೆಂಬರ್. ನೆಕ್ಸ್ಟ್ ನೋಡಿ ಹಾಲೋ ಸಿಲಿಂಡರ್ ಗೊತ್ತಲ್ಲ, ಪೈಪು ಹಾಲೋ ಟೊಳ್ಳಾಗಿರ್ತಕ್ಕಂಥ ಒಂದು ಸಿಲಿಂಡರ್ ಹೌದಾನೆ. ಸೊ ದ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಹಾಲೋ ಸಿಲಿಂಡರ್ ಅಬೌಟ್ ಆನ್ ಆ್ಯಕ್ಸಿಸ್ ಆಫ್ ದ ಸಿಲಿಂಡರ್. ವಾಟ್ ಇಸ್ ದ ಆ್ಯಕ್ಸಿಸ್? ನೋಡಿ ಈ ಥರ ಪೈಪು ಅಬೌಟ್ ಆನ್ ಆ್ಯಕ್ಸಿಸ್ ಆಫ್ ದ ಸಿಲಿಂಡರ್. ಈ ಸಿಲಿಂಡರ್ ಇದೆ, ಆ್ಯಕ್ಸಿಸ್ ಅದರೊಳಗಿಂದನೇ ಹೋಗ್ತಾ ಇದೆ. ದಿಸ್ ಇಸ್ ದ ಆ್ಯಕ್ಸಿಸ್ ಆಫ್ ದ ಸಿಲಿಂಡರ್ ಹೌದಾನೆ. ಸೊ ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಮೊಮೆಂಟ್ ಆಫ್ ಇನರ್ಷಿಯಾ? ನೋಡಿ mr². ಮೊಮೆಂಟ್ ಆಫ್ ಇನರ್ಷಿಯಾ ಈಸ್ mr². ನೋಡಿ ಜಸ್ಟ್ mr². ಇಲ್ಲಿದೆಲ್ಲ ಫಾರ್ಮುಲಾ mr² ಹೌದಾನೆ. ಸೊ ನೆಕ್ಸ್ಟ್ ಇದೆ ಮತ್ತು ಸೇಮ್ ಸಿಲಿಂಡರ್, ಆ್ಯಕ್ಸಿಸ್ ಆಫ್ ದ ಸಿಲಿಂಡರ್ ಸಾಲಿಡ್ ಸಿಲಿಂಡರ್. ಇದು ನೋಡಿ ಇದೇನಿದು? ದಿಸ್ ದ ಸಾಲಿಡ್ ಸಿಲಿಂಡರ್. ಇದು ಹಾಲೋ ಸಿಲಿಂಡರು, ಇದು ಸಾಲಿಡ್ ಸಿಲಿಂಡರ್ ಹೌದಾ. ಸೊ ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಸಾಲಿಡ್ ಸಿಲಿಂಡರ್ ಅಬೌಟ್ ಅನ್ ಆ್ಯಕ್ಸಿಸ್ ಆಫ್ ದ ಸಿಲಿಂಡರ್? ಸೇಮ್ ಆ್ಯಕ್ಸಿಸ್ಸು ಬಟ್ ಗಟ್ಟಿಯಾಗಿರ್ತಕ್ಕಂಥ ಸಿಲಿಂಡರ್. ಇದು ಗಟ್ಟಿಯಾಗಿರ್ತಕ್ಕಂಥ ಸಿಲಿಂಡರ್. ಏನು ಫಾರ್ಮುಲಾ? mr²/2. ನೋಟ್ಸ್ ಇಲ್ಲಿ ಇದೆ ಇದು, ಮತ್ತು ಟೆಕ್ಸ್ಟ್ ಬುಕ್ಕಲ್ಲಿದೆ, ಟೇಬಲ್ ಬರೀಬೇಕಿದ್ನ ಇದೇ ಥರ. ನೆಕ್ಸ್ಟ್ ಇದೆ ಸಾಲಿಡ್ ಸ್ಪಿಯರ್. ನೋಡಿ ಶಾರ್ಟ್ ಪುಟ್ ಇದ್ದಂಗೆ ಸಾಲಿಡ್ ಸ್ಪಿಯರ್ ಆಯಿತಾ. ಸಾಲಿಡ್ ಸ್ಪಿಯರ್ ಏನು? ವಾಟ್ ಇಸ್ ದ ಆ್ಯಕ್ಸಿಸ್? ಅಬೌಟ್ ದ ಡಯಾಮೀಟರ್. ದ ಆ್ಯಕ್ಸಿಸ್ ಈಸ್ ಅಬೌಟ್ ದ ಡಯಾಮೀಟರ್. ಆ್ಯಕ್ಸಿಸ್ ಇಂಪಾರ್ಟೆಂಟ್ ಹೌದಾನೆ. ಸೊ ವಾಟ್ ಇಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ? ನೋಡಿ 2mr²/5 ವೆರಿ ಇಂಪಾರ್ಟೆಂಟ್. 2mr²/5 ನೆನ್ಪಿಟ್ಟಬೇಕು. The moment of inertia of a solid sphere is 2mr²/5. m is the mass of the cylinder, sphere, or is the radius 2mr²/5. So these are some moment of inertia of some regular shaped bodies ಹೌದಾನೆ. ಸೊ ನೆಕ್ಸ್ಟ್ ಇದೆ ನೋಡಿ ಇಲ್ಲಿ ಈ ಟೇಬಲ್ ಇನ್ನೂ ದೊಡ್ಡ ಟೇಬಲ್ ಇದೆ ಇಲ್ಲಿ ಆಯಿತಾ. ಯಾವುದು ಬಿಗ್ ಟೇಬಲ್. ಯೂನಿಫಾರ್ಮ್ ಸರ್ಕ್ಯುಲರ್ ರಿಂಗ್ ಆಫ್ ಮಾಸ್ m and radius r ಆಯಿತಾ. ಸೊ ವೆರಿ ಬಿಗ್ ಟೇಬಲ್ ಇನ್ನೂ ಇದೆ ಮತ್ತು ಈ ಕಡೆನೂ ಕಂಟಿನ್ಯೂ ಆಗಿದೆ ಆಯಿತಾ. ಸೊ ಜಸ್ಟ್ ಐ ವಿಲ್ ಎಕ್ಸ್ಪ್ಲೇನ್. ಆಗುತ್ತಾ? ಟೈಮ್ ಆಗುತ್ತಾ? ನೋಡಿ ಫಸ್ಟ್ ಒಂದೊಂದು ಎಕ್ಸ್ಪ್ಲೇನ್ ಮಾಡೋಣ. ಫಸ್ಟ್ ಒನ್ ಕಾಣ್ತಾ ಇದೆ ಮೋಸ್ಟ್ಲಿ. ಯೂನಿಫಾರ್ಮ್ ಸರ್ಕ್ಯುಲರ್ ರಿಂಗ್ ಆಫ್ ಮಾಸ್ m and radius r. ಆಗಲೇ ನೋಡೋದಲ್ಲ ಅದೇ ಥರ ಇಲ್ಲಿ 3 ಆ್ಯಕ್ಸಿಸ್ ಕೊಟ್ಟಿದ್ದಾನೆ. ಅಬೌಟ್ ಆನ್ ಆ್ಯಕ್ಸಿಸ್ ಪಾಸಿಂಗ್ ಥ್ರೂ ಸೆಂಟರ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಈ ಥರ ಆಯಿತಾ. mr². ಇನ್ನೊಂದು ಅಬೌಟ್ ದ ಡಯಾಮೀಟರ್ ಆಗಲೇ ನೋಡೋದಲ್ಲ ಹಿಂಗೆ ಹೋಗುತ್ತೆ. ದಟ್ ಈಸ್ ಹಾಫ್ mr². mr²/2. ಮತ್ತು ಅಬೌಟ್ ಎ ಟ್ಯಾಂಜೆಂಟ್ ಆನ್ ಇಟ್ಸ್ ಓನ್ ಪ್ಲೇನ್ ಹಿಂಗಿದೆ ರಿಂಗು. ಟ್ಯಾಂಜೆಂಟ್ ಅಂದರೆ ಹಿಂಗೆ ಸೈಡಲ್ಲಿ, ಟ್ಯಾಂಜೆಂಟ್ ಅಂದರೆ ಗೊತ್ತಲ್ಲ ಸ್ಪರ್ಶಕ. ಆ ಥರ ಹೋದಾಗ ಅದೇ ಪ್ಲೇನ್ ಮೇಲೆ ಮೊಬೈಲ್ ಮೇಲೆ ಹೋದಾಗ ಏನು 3/2 mr². ಅಬೌಟ್ ಎ ಟ್ಯಾಂಜೆಂಟ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಅಂದರೆ ರಿಂಗ್ ಹಿಂಗಿದೆ, ಹಿಂಗೆ ಪಕ್ಕದಲ್ಲಿ ಹೋಗುತ್ತೆ ಪರ್ಪೆಂಡಿಕ್ಯುಲರ್ ಲಂಬವಾಗಿ ಹೌದಾನೆ. ಆವಾಗ ಏನು ಫಾರ್ಮುಲಾ? 2mr². ಬೇಕಾದ್ರೆ ಸ್ಕ್ರೀನ್ಶಾಟ್ ತೆಗೆದು ನೀನು ನೋಟ್ಸಲ್ಲಿ ಬರ್ಕೋಬೋದು ಇದನ್ನ ಆಯಿತಾ. ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್ ಟೇಬಲ್ ಆ್ಯಂಡ್ ಯು ಕ್ಯಾನ್ ರೈಟ್ ಮೊಮೆಂಟ್ ಆಫ್ ಇನರ್ಷಿಯಾ ಹೌದಾನೆ. ಹಾಗಾದರೆ ನೆಕ್ಸ್ಟ್ ನೋಡಿ ಅದು ರಿಂಗಿಂದ ಆಯ್ತು. ಇವಾಗ ನೆಕ್ಸ್ಟು ಯೂನಿಫಾರ್ಮ್ ಸರ್ಕ್ಯುಲರ್ ರಿಂಗ್ ಆಯ್ತು. ನೆಕ್ಸ್ಟ್ ಎರಡನೇ ನೋಡಿ ಯೂನಿಫಾರ್ಮ್ ಸರ್ಕ್ಯುಲರ್ ಡಿಸ್ಕ್ ಅಂದರೆ ತಟ್ಟೆ. ರಿಂಗ್ ಅಂದರೆ ರಿಂಗು ಬಳೆ ಇದ್ದಂಗೆ ಅದು. ಇಟ್ ಈಸ್ ರಿಂಗು. ಇದು ತಟ್ಟೆ, ಇದು ಗಟ್ಟಿ ತಟ್ಟೆ ಹೌದಾನೆ. ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ರಿಂಗ್ ಡಿಸ್ಕ್ ಆಫ್ ಮಾಸ್ m and ರೇಡಿಯಸ್ R ಆಯಿತಾ. ಮತ್ತು ಇಟ್ ಈಸ್ ಫಾರ್ ಡಿಫ್ರೆಂಟ್ ಆ್ಯಕ್ಸಿಸ್
ನೋಡಿ ಇಲ್ಲಿದೆ ಮತ್ತೆ ಆಯಿತಾ. ಫಸ್ಟ್ ಒನ್ ಅಬೌಟ್ ಆನ್ ಆಕ್ಸಿಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ಇಟ್ಸ್ ಪ್ಲೇನ್ mr²/2. ಅಬೌಟ್ ದ ಡಯಾಮೀಟರ್ ಅಂದರೆ ಡಿಸ್ಕ್ ಹಿಂಗಿದೆ, ಹಿಂಗೆ ಅಬೌಟ್ ದ ಡಯಾಮೀಟರ್ ಹಿಂಗೆ ಹೌದಾನೆ. ಏನು ಫಾರ್ಮುಲಾ mr²/4 ಇಲ್ಲಿದೆ mr²/4 ಅಥವಾ ಹಾಫ್ mr²1/4 mr² ಏನು ಬೇಕಾದ್ರೆ ನೋಡಿ. ಅಬೌಟ್ ಟ್ಯಾಂಜೆಂಟ್ ಆನ್ ಇಟ್ಸ್ ಓನ್ ಪ್ಲೇನ್ ಹಿಂಗಿದೆ ಡಿಸ್ಕು. ಅಬೌಟ್ ಟ್ಯಾಂಜೆಂಟ್ಸ್ ಆನ್ ಇಟ್ಸ್ ಓನ್ ಪ್ಲೇನ್ ಹಿಂಗೆ ಟ್ಯಾಂಜೆಂಟ್ ಆನ್ ಇಟ್ಸ್ ಓನ್ ಪ್ಲೇನ್ ಏನು ಫಾರ್ಮುಲಾ 5/4 mr². ಅಬೌಟ್ ಟ್ಯಾಂಜೆಂಟ್ ಪರ್ಪೆಂಡಿಕ್ಯುಲರ್ ಟು ಇಟ್ಸ್ ಓನ್ ಪ್ಲೇನ್ ಹಿಂಗಿದೆ ಡಿಸ್ಕು ಟ್ಯಾಂಜೆಂಟು ಬಟ್ ಪರ್ಪೆಂಡಿಕ್ಯುಲರ್ ಹಿಂಗಿದೆ ಲಂಬವಾಗಿರುತ್ತೆ ಹೌದಾನೆ. ಸೊ ಅವಾಗ ಫಾರ್ಮುಲಾ ಏನು 3/2 mr². ಆಯಿತಾ. ಫಾರ್ಮುಲಾ ನೀನು ನೆನ್ಪಿಟ್ಕೋಬೋದು, ಮನೇಲಿ ಒಂದು ಟೇಬಲ್ ಬರೆದು ಹಾಕ್ಕೊಂಡು ಯು ಕ್ಯಾನ್ ಡೈಲಿ ರಿಮೆಂಬರ್. ಇದು ವೆರಿ ಇಂಪಾರ್ಟೆಂಟ್ ಇವೆಲ್ಲ. ನೆಕ್ಸ್ಟ್ ಸಾಲಿಡ್ ಸ್ಪಿಯರ್ ದಿಸ್ ಚಾಪ್ಟರ್ ಇದೆಲ್ಲ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ನೀಟಲ್ಲಿ ಒಂದು 3 ಕ್ವಶನ್ಸ್ ಬಂದುಬಿಡ್ತವೆ. 3 ಅಂದರೆ 3 × 4 ಈಚ್ ಕ್ವಶನ್ 3 4 12 ಮಾರ್ಕ್ಸ್ ಬಂದುಬಿಡುತ್ತೆ ಹೌದಾನೆ. ಸೊ ನೆಕ್ಸ್ಟ್ ಇದೆ ಸಾಲಿಡ್ ಸ್ಪಿಯರ್ ಆಫ್ ರೇಡಿಯಸ್ ಕ್ಯಾಪಿಟಲ್ ಆ್ಯಂಡ್ ಮಾಸ್ ಎಮ್. ಸಾಲಿಡ್ ಸ್ಪಿಯರ್ ಅಂದರೆ ಶಾರ್ಟ್ ಪುಟ್ ಇದ್ದಂಗೆ ಹೌದಾನೆ. ಅಬೌಟ್ ಇಟ್ಸ್ ಡಯಾಮೀಟರ್ ಹಿಂಗಿರುತ್ತೆ, ಅಬೌಟ್ ಇಟ್ಸ್ ಡಯಾಮೀಟರ್ ಹಿಂಗೆ ಹೌದಾನೆ. ಸೊ ವಾಟ್ ಇಸ್ ದ ಫಾರ್ಮುಲಾ ಆಗಲೇ ನಾವು ಡಿರೈವ್ ಮಾಡಿದ್ವಿ ಫಾರ್ ಎ ಸಾಲಿಡ್ ಸ್ಪಿಯರ್ ಹೌದಾನೆ. ಸೊ ದ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಇಟ್ಸ್ ಡಯಾಮೀಟರ್ ಈಸ್ 2/5 ಅಥವಾ 2 mr²/5 ಅಂತ ಬರೀತಾರೆ. ಅದು 2 mr²/5 2 mr²/5 2 mr²/5. ನೆಕ್ಸ್ಟ್ ಅಬೌಟ್ ದ ಟ್ಯಾಂಜೆನ್ಷಿಯಲ್ ಆ್ಯಕ್ಸಿಸ್. ಸೊ ಸಾಲಿಡ್ ಸ್ಪಿಯರಿಂಗ್ ಇದೆ, ಅಬೌಟ್ ದ ಟ್ಯಾಂಜೆನ್ಷಿಯಲ್ ಹಿಂಗೆಲ್ಲ ಸೈಡಲ್ಲಿ ಹೋಗ್ತಾ ಇದೆ ಟ್ಯಾಂಜೆಂಟ್ ಸ್ಪರ್ಶಕ ಹೌದಾನೆ. 7 mr²/5 ಇದು 2 mr²/5 ಇದು 7 mr²/5 ನೆನ್ಪಿಟ್ಕೊಳ್ಳಿ ಆಯಿತಾ. ಯಾಕಂದರೆ 2 ಆ್ಯಕ್ಸಿಸ್ ಇಲ್ಲಿ, ಒಂದು ಅಬೌಟ್ ದ ಡಯಾಮೀಟರ್, ಇನ್ನೊಂದು ಅಬೌಟ್ ದ ಟ್ಯಾಂಜೆನ್ಷಿಯಲ್ ಆ್ಯಕ್ಸಿಸ್ ಸೊ ನೆಕ್ಸ್ಟ್ ಇದೆ ಹಾಲೋ ಸ್ಪಿಯರ್ ಅಂದರೆ ಫುಟ್ಬಾಲ್ ಒಳಗೆ ಟೊಳ್ಳಿರುತ್ತೆ ಏನಿರಲ್ಲ. ಇದು ಗಟ್ಟಿ ಸ್ಪಿಯರು, ಇದು ನೋಡಿ ಸಾಲಿಡ್, ಇದು ಗಟ್ಟಿ, ಇದು ಹಾಲೋ ಸ್ಪಿಯರ್. ಅಬೌಟ್ ದ ಡಯಾಮೀಟರ್ ಮತ್ತು ಅಬೌಟ್ ದ ಡಯಾಮೀಟರ್ ಹಿಂಗೆ ಫುಟ್ಬಾಲು ಡಯಾಮೀಟರು. ನೆಕ್ಸ್ಟ್ ಅಬೌಟ್ ದ ಟ್ಯಾಂಜೆನ್ಷಿಯಲ್ ಆ್ಯಕ್ಸಿಸ್ ಎರಡನೇದು ಅಬೌಟ್ ದ ಟ್ಯಾಂಜೆನ್ಷಿಯಲ್ ಆ್ಯಕ್ಸಿಸ್ ಹಿಂಗೆ ಅಬೌಟ್ ದ ಟ್ಯಾಂಜೆನ್ಷಿಯಲ್ ಆ್ಯಕ್ಸಿಸ್ ಹಿಂಗೆ ಹೌದಾ. ಬೇರೆ ಬೇರೆ ಆ್ಯಕ್ಸಿಸ್ಗೆ ಬೇರೆ ಬೇರೆ ಮೂಮೆಂಟ್ ಆಫ್ ಇನರ್ಷಿಯಾ ಇರುತ್ತೆ ಹೌದಾ. ನೋಡಿ ಫಾರ್ಮುಲಾ ನೋಡಿ, ಅಬೌಟ್ ದ ಡಯಾಮೀಟರ್ ಏನು ಫಾರ್ಮುಲಾ 2 mr²/3. ಅಬೌಟ್ ದ ಟ್ಯಾಂಜೆನ್ಷಿಯಲ್ ಆ್ಯಕ್ಸಿಸ್ ಆದರೆ 5 mr²/3 5 mr²/3 ಶುಡ್ ರಿಮೆಂಬರ್ ದ ಫಾರ್ಮುಲಾ ಹೌದೇ. ಸೊ ನೆಕ್ಸ್ಟ್ ಟೇಬಲ್ಗೆ ಹೋಗೋಣ. ವಿ ಶಾಲ್ ಗೋ ಫಾರ್ ದ ನೆಕ್ಸ್ಟ್ ಟೇಬಲ್. ನೋಡಿ ಇನ್ನೊಂದಿದೆ ಅಬೌಟ್ ಇಟ್ಸ್ ಓನ್ ಆ್ಯಕ್ಸಿಸ್. ಯಾವುದಿದು ನೆಕ್ಸ್ಟ್ ಇದರಲ್ಲಿ ಇಷ್ಟು ಫಸ್ಟ್ ಸೆಕೆಂಡ್ ಅಬೌಟ್ ದ ಟ್ಯಾಂಜೆನ್ಷಿಯಲ್ ಆ್ಯಕ್ಸಿಸ್, ಅಬೌಟ್ ಇಟ್ಸ್ ಡಯಾಮೀಟರ್ ಆಯಿತಾ. ಸೊ ನೆಕ್ಸ್ಟು ಅಬೌಟ್ ಇಟ್ಸ್ ಓನ್ ಆ್ಯಕ್ಸಿಸ್ ಇದು ಸಾಲಿಡ್ ಸಿಲಿಂಡರ್ ಆ್ಯಕ್ಚುಲಿ. ಇದು ನೋಡಿ ಇಲ್ಲಿದೆ ಯಾವುದಿದು ಫೋರ್ತ್ ಸ್ಪಿಯರ್ ಮುಗೀತು ಇವಾಗ ಯಾವುದು ಅಬೌಟ್ ದ ಸಾಲಿಡ್ ಸ್ಪಿಯರ್. ಸೊ ಝೂಮ್ ಮಾಡ್ತೀನಿ ಇದನ್ನ 1 ಮಿನಿಟ್. ಇಲ್ಲಿದೆ ಆಯಿತಾ. ಇವಾಗ ಯಾವ್ದು ಬಂದ ಇದಕ್ಕೆ ಬಂದು ಸಿಲಿಂಡ್ರಿಗೆ ಬಂದು. ಇವಾಗ ಸಿಲಿಂಡರ್ ಗೊತ್ತಲ್ಲ, ಪೈಪ್ ಸಿಲಿಂಡರ್ ಹೌದಾ, ಪೈಪ್. ಮೊದಲನೇದು ಅಬೌಟ್ ಇಟ್ಸ್ ಓನ್ ಆ್ಯಕ್ಸಿಸ್. ಅಬೌಟ್ ಇಟ್ಸ್ ಎಂಥ ಸಾಲಿಡ್, ಇದು ಸಾಲಿಡ್ ಸ್ಪಿಯರ್ ಅಂದರೆ ಗಟ್ಟಿಯಾಗಿರ್ತಕ್ಕಂಥ ಪೈಪಲ್ಲ, ಇದು ಗಟ್ಟಿಯಾಗಿರ್ತಕ್ಕಂಥದ್ದು ಕಬ್ಬಿಣದ ರಾಡು ಗಟ್ಟಿ ಇರ್ತಲ್ಲ. ಅದು ಸಾಲಿಡ್ ಅಂದರೆ ಗಟ್ಟಿ ಅಂತ, ಹಾಲು ಅಂದರೆ ಟೊಳ್ಳು, ಹಾಲು ಅಂದರೆ ಪೈಪು. ಇಲ್ಲಿ ನಾವು ನೋಡಿದ್ರೆ ಸಾಲಿಡ್ಡು. ಫಸ್ಟ್ನೇದೇನು ಅಬೌಟ್ ಇಟ್ಸ್ ಆ್ಯಕ್ಸಿಸ್. ಅಬೌಟ್ ಇಟ್ ಆ್ಯಕ್ಸಿಸ್ ಅಂದರೆ ಈ ಆ್ಯಕ್ಸಿಸ್. ಅಬೌಟ್ ಇಟ್ ಆ್ಯಕ್ಸಿಸ್ ಅಂದರೆ ಚೇಂಜ್ ದ ಕಲರ್, ದಿಸ್ ಇಸ್ ದ ಅಬೌಟ್ ಇಟ್ಸ್ ಆ್ಯಕ್ಸಿಸ್ ಅಂದರೆ ಇದು. ಎರಡನೇದೇನು ಅಬೌಟ್ ಎನ್ ಆ್ಯಕ್ಸಿಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಮಾಸ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ಇಟ್ಸ್ ಓನ್ ಆ್ಯಕ್ಸಿಸ್ ಹಿಂಗೆ ಎರಡನೇ ಆ್ಯಕ್ಸಿಸ್. ಮೂರನೇದು ಅಬೌಟ್ ದ ಡಯಾಮೀಟರ್ ಆಫ್ ಒನ್ ಆಫ್ ದ ಫೇಸಸ್ ಆಫ್ ದ ಇದು ಸಿಲಿಂಡರ್, ಇದು ಒನ್ ಆಫ್ ದ ಫೇಸ್ ತಾನೆ, ಅಲ್ಲಿ ಹಿಂಗೆ ಹೌದಾನೆ. ಇದು ಫಸ್ಟ್ ಕೇಸ್, ಇದು ಸೆಕೆಂಡ್ ಕೇಸ್, ದಿಸ್ ಈಸ್ ಥರ್ಡ್ ಕೇಸ್. ನೋಡೋಣ ಮೊಮೆಂಟ್ ಆಫ್ ಇನರ್ಷಿಯಾ ಎಷ್ಟೆಷ್ಟಿದೆ ಬೇರೆ ಬೇರೆದಕ್ಕೆ ಹೌದಾನೆ. ಒಂದೇ ಆಬ್ಜೆಕ್ಟು ಸಾಲಿಡ್ ಸಿಲಿಂಡರ್, ಬಟ್ ದ ಸೆಂಟ್ರ್ ಇದು ಆ್ಯಕ್ಸಿಸ್ ಆರ್ ಡಿಫ್ರೆಂಟ್ ನೋಡಿ ಇಲ್ಲಿ ಮಜಾ. ಅಬೌಟ್ ಇಟ್ಸ್ ಓನ್ ಆ್ಯಕ್ಸಿಸ್ mr²/2 ಆಗಲೇ ನೋಡಿದ್ವಿ. ಅಬೌಟ್ ಅನ್ ಆ್ಯಕ್ಸಿಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಮಾಸ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ಇಟ್ಸ್ ಓನ್ ಆ್ಯಕ್ಸಿಸ್ ಹೌದಾನೆ. ಸೊ ಈ ಥರ ಹಿಂಗೆ ಹೌದಾನೆ. ನೋಡಿ m × L²/12 ಪ್ಲಸ್ R²/4. L ಅಂದರೆ ಲೆಂತ್ ಆಫ್ ದ ಸಿಲಿಂಡರ್, ದಿಸ್ ಇಸ್ L. R ಅಂದರೆ ರೇಡಿಯಸ್, ಈ ರೇಡಿಯಸ್ R ಹೌದಾನೆ. ಸೊ ನೆನ್ಪಿಡ್ಬೇಕು m × L²/12 ಪ್ಲಸ್ R²/4. ಸೊ ಎಲ್ಲ ನೆನ್ಪಿಡಬೇಕಾ, ಟ್ರೈ ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅಬೌಟ್ ದ ಡಯಾಮೀಟರ್ ಆಫ್ ಒನ್ ಆಫ್ ದ ಫೇಸಸ್ ಆಫ್ ದ ಸಿಲಿಂಡರ್. ಮೂರನೇದು ಈ ಥರ ಅಬೌಟ್ ದ ಡಯಾಮೀಟರ್, ಈ ಥರ ಅಬೌಟ್ ದ ಒನ್ ಆಫ್ ಫೇಸಸ್ ಆಫ್ ಸಿಲಿಂಡರ್ ಏನು m × L²/3 ಪ್ಲಸ್ R²/4 ಆಯಿತಾ. ಸೊ ದಿಸ್ ಇಸ್ ಅಬೌಟ್ ದ ಸಾಲಿಡ್ ಸಿಲಿಂಡರ್. ಸೊ ನೆಕ್ಸ್ಟ್ ನೋಡೋಣ ಟೊಳ್ಳಾದ ಸಿಲಿಂಡರ್
ಆಯಿತಾ. ನೆಕ್ಸ್ಟ್ ಇವಾಗ ಪೈಪು ನೋಡಿ, ಫಸ್ಟ್ನೇದು ಅಬೌಟ್ ಇಟ್ಸ್ ಓನ್ ಆ್ಯಕ್ಸಿಸ್, ಸೇಮ್ ಅಬೌಟ್ ಇಟ್ಸ್ ಓನ್ ಆ್ಯಕ್ಸಿಸ್ ಅಂದರೆ ಗ್ರೀನ್ ಕಲರ್ ಬರಿತೀನಿ ನೋಡಿ, ದಿಸ್ ಇಸ್ ಅಬೌಟ್ ಇಟ್ಸ್ ಓನ್ ಆ್ಯಕ್ಸಿಸ್. ಎರಡನೇದು ಅಬೌಟ್ ಅನ್ ಆ್ಯಕ್ಸಿಸ್ ಪಾಸಿಂಗ್ ಥ್ರೂ ಸೆಂಟರ್ಸ್ ನೋಡಿ, ಇಲ್ಲಿ ಇದೆಯಲ್ಲ ಮರೂನ್ ಕಲರ್, ಐ ಮೀನ್ ಇದೆಯಲ್ಲ ಅದು, ಹಾಗೆ ಇನ್ನೊಂದು ಬರಿತಾ ಇದೀನಿ ಇಲ್ಲಿ, ದಿಸ್ ಇಸ್ ಸೆಕೆಂಡ್ ಕೇಸ್ ಹೌದಾ. ಸೊ ಎರಡೇ ಕೇಸ್ ಇಲ್ಲಿ ಇದು, ಎರಡು ಕೇಸ್ ಕೂಡ ನೋಡಿ, ಒಂದು mr², ಇನ್ನೊಂದು mr²/2 + l²/12. ಇದು ಸಾಲಿಡ್ ಸಿಲಿಂಡರ್. ಇದು ಮೊದಲನೇ ಮೂರು ಸಾಲಿಡ್ ಸಿಲಿಂಡರ್, ಇವೆರಡು ಇವು ಹಾಲೋ ಸಿಲಿಂಡರ್ ಅದಾನೆ. ಸೊ ಸಿಲಿಂಡ್ರದ್ದು ಆಯಿತು. ಸೊ ನೆಕ್ಸ್ಟ್ ಇದೆ ರಾಡ್ ಆಫ್ ಲೆಂತ್ ಎಲ್. ಇವಾಗ ರಾಡ್ ಆಫ್ ಲೆಂತ್ ಎಲ್. ಸೊ ಯಾವುದೋ ರಾಡ್ ಇದೆ, ಫಸ್ಟ್ ಒಂದು ಮಾಡಿದ್ದೀವಲ್ಲ ನಾವು, ಹೌದಾ. ಸೊ ರಾಡಿಂದಾಗಲೇ ನೋಡಿದ್ದು ಆಗಲೇ ಟೇಬಲಲ್ಲಿ. ಸೊ ರಾಡ್ ಆಫ್ ಲೆಂತ್ ಎಲ್ ಅಬೌಟ್ ಅನ್ ಆ್ಯಕ್ಸಿಸ್ ಪಾಸಿಂಗ್ ಟು ದ ಸೆಂಟರ್ ಆಫ್ ಮಾಸ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ದ ರಾಡ್. ಸೊ ರಾಡ್ಗೆ ಆಗಲೇ ಡಯಾಗ್ರಾಮ್ ಬರ್ತಿತ್ತಲ್ಲ, ಸೊ ಈ ಥರ ಒಂದು ಪರ್ಪೆಂಡಿಕ್ಯುಲರ್ ಟು ದ ರಾಡ್, ml²/12. ನೆಕ್ಸ್ಟ್ ಅಬೌಟ್ ಅನ್ ಆ್ಯಕ್ಸಿಸ್ ಥ್ರೂ ಒನ್ ಆಫ್ ದ ಎಂಡ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ರಾಡ್, ಹಿಂಗೆ ಎಂಡಲ್ಲಿ ತುದಿಗೆ, ರಾಡ್ ತುದಿಗೆ ಪರ್ಪೆಂಡಿಕ್ಯುಲರ್, ಅವಾಗೇನು ml²/3. ಸೊ ದಿಸ್ ಇಸ್ ಅಬೌಟ್ ದ ರಾಡ್, ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ರಾಡ್ ಅಬೌಟ್ ಬೇರೆ ಬೇರೆ ಆ್ಯಕ್ಸಿಸ್ಸು ಹೌದಾನೆ. ಸೊ ನೆಕ್ಸ್ಟ್ ಇದೆ ರೆಕ್ಟ್ಯಾಂಗ್ಯುಲರ್ ಲ್ಯಾಮಿನಾ ಆಫ್ ಲೆಂತ್ ಎಲ್ ಆ್ಯಂಡ್ ಬ್ರೆಡ್ತ್ ಬಿ. ಲ್ಯಾಮಿನ್ ಅಂದರೆ ಒಂದು ರೆಕ್ಟ್ಯಾಂಗ್ಯುಲರ್ ಪ್ಲೇಟು, ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿರೋ ಒಂದು ಪ್ಲೇಟು ಹೌದಾನೆ, ರೆಕ್ಟ್ಯಾಂಗ್ಯುಲರ್ ಪ್ಲೇಟ್ ಹೌದಾ. ನೋಡಿ ಅಬೌಟ್ ಅನ್ ಆ್ಯಕ್ಸಿಸ್ ಪಾಸಿಂಗ್ ಥ್ರೂ ಇಟ್ಸ್ ಸೆಂಟರ್ ಆಫ್ ಮಾಸ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಇಟ್ಸ್ ಪ್ಲೇನ್. ಸೊ ಈ ಥರ ಒಂದು ರೆಕ್ಟ್ಯಾಂಗ್ಯುಲರ್ ಲ್ಯಾಮಿನಾ ಇದ್ದರೆ ನಿಮಗೆ ಗೊತ್ತು, ಫಾರ್ ಎ ರೆಗ್ಯುಲರ್ ಶೇಪ್ಡ್ ಬಾಡಿ ದ ಸೆಂಟರ್ ಆಫ್ ಮಾಸ್ ಇಲ್ಲೇ ಇರುತ್ತೆ, ಹಿಂಗೆ ಪಾಸ್ ಆಗಿರುತ್ತೆ ಒಳಗಿಂದ ಹೌದಾನೆ. ಸೊ ಹಾಗಾದರೆ ಅಬೌಟ್ ದಿಸ್ ಆ್ಯಕ್ಸಿಸ್ ಹೊಡೆದ ಮೊಮೆಂಟ್ ಆಫ್ ಇರ್ತೀನಿ ನೋಡಿ, m × l² + b²/12. ನೆನ್ಪಿಟ್ಕೊಳ್ಳಿ, m × l² + b²/12. l ಅಂದರೆ ಲೆಂತ್, b ಇಸ್ ದ ಬ್ರೆಡ್ತ್ ಆಯಿತಾ. ಸೊ ನೆಕ್ಸ್ಟ್ ಇದೆ ಯೂನಿಫಾರ್ಮ್ ಕೋನ್ ಆಫ್ ರೇಡಿಯಸ್ r ಆ್ಯಂಡ್ ಹೈಟ್ h. ಯೂನಿಫಾರ್ಮ್ ಕೋನ್ ಗೊತ್ತಲ್ಲ, ಯೂನಿಫಾರ್ಮ್ ಕೋನ್ ಅಂದರೆ ಇದು ಕೋನ್, ಐಸ್ ಕ್ರೀಮ್ ಕೋನ್ ಇರುತ್ತಲ್ಲ ಆ ಥರ, ಪಿರಮಿಡ್ ಥರ ಅಲ್ಲ, ಕೋನ್ ಇದು. ಯೂನಿಫಾರ್ಮ್ ಕೋನ್ ಆಫ್ ರೇಡಿಯಸ್ r ಆ್ಯಂಡ್ ಹೈಟ್ h ಹೌದಾನೆ. ಡಯಾಗ್ರಾಮ್ ಬರೋಣ ಬೇಕಾದ್ರೆ ಕೋನ್ದು, ಯೂನಿಫಾರ್ಮ್ ಕೋನ್ ಆಯಿತಾ, ಈ ಥರ ಹೌದಾನೆ. ಸೊ ವಾಟ್ ಇಸ್ ದ ರೇಡಿಯಸ್ ಆಫ್ ರೇಡಿಯಸ್ ಕ್ಯಾಪಿಟಲ್ R ಇಲ್ಲಿ, ದಿಸ್ ಇಸ್ ದ ರೇಡಿಯಸ್ ಫ್ರಮ್ ದ ಸೆಂಟರ್. ಹೈಟ್, ದಿಸ್ ಇಸ್ ದ ಹೈಟ್ ಆಫ್ h ಹೌದಾನೆ. ಅಬೌಟ್ ಅನ್ ಆ್ಯಕ್ಸಿಸ್ ಥ್ರೂ ಇಟ್ಸ್ ಆ್ಯಕ್ಸಿಸ್ ಆಫ್ ಮಾಸ್ ಆ್ಯಂಡ್ ಜಾಯ್ನಿಂಗ್ ಇಟ್ಸ್ ವರ್ಟೆಕ್ಸ್ ಟು ಸೆಂಟರ್ ಆಫ್ ಬೇಸ್ ಹೌದಾನೆ. ಸೊ ಯಾವ್ದು ಆ್ಯಕ್ಸಿಸ್ ಇವಾಗ, ಅಬೌಟ್ ಎನ್ ಆ್ಯಕ್ಸಿಸ್ ಥ್ರೂ ಇಟ್ಸ್ ಸೆಂಟರ್ ಆಫ್ ಮಾಸ್, ಇದೆಲ್ಲ ಸೆಂಟರ್ ಆಫ್ ಮಾಸ್ ಇಲ್ಲೆಲ್ಲ ಇರ್ತದೆ ಅದು. ಆ್ಯಂಡ್ ಜಾಯ್ನಿಂಗ್ ಇಟ್ಸ್ ವರ್ಟೆಕ್ಸ್, ದಿಸ್ ಇಸ್ ದ ವರ್ಟೆಕ್ಸ್ ವಿತ್ ದ ಸೆಂಟರ್ ಆಫ್ ಬೇಸ್, ಇದು ಸೆಂಟರ್ ಆಫ್ ಬೇಸ್. ಈ ಮೂರನ್ನೂ ಜಾಯಿನ್ ಮಾಡ್ತಕ್ಕಂಥ ಒಂದು ಆ್ಯಕ್ಸಿಸ್ ಹೌದಾನೆ. ಇದ್ರದ್ದು ಗುಂಟ ದ ಮೂಮೆಂಟ್ ಆಫ್ ಇನರ್ಷಿಯಾ ಇಲ್ಲಿ ನೋಡಿ 3mr²/10, 3mr²/10 ಆಯಿತಾ. ಇಟ್ ಈಸ್ ಅಬೌಟ್ ಎ ಕೋನ್. ಸೊ ನೆಕ್ಸ್ಟ್ ಇದೆ ಅದೇ ಪ್ಯಾರಲಲೋಪಿಪೆಡ್ ಆಫ್ ಲೆಂತ್ ಎಲ್, ಬ್ರೆಡ್ತ್ ಬಿ ಆ್ಯಂಡ್ ಹೈಟ್ h ಆ್ಯಂಡ್ ಮಾಸ್ m. ಪ್ಯಾರಲಲೋಪಿಪೆಡ್ ಅಂದರೆ ಇಟ್ಟಿಗೆ ನೋಡಿದಿರಲ್ಲ ಮನೆ ಕಟ್ಟಕ್ಕೆ ಉಪಯೋಗಿಸೋದು, ದಟ್ ಈಸ್ ಕಾಲ್ಡ್ ಪ್ಯಾರಲಲೋಪಿಪೆಡ್. ಆ ಒಂದು ಗಟ್ಟಿ ಇಟ್ಟಿಗೆನ ವಿ ಕಾಲ್ ಇಟ್ ಎ ಪ್ಯಾರಲಲೋಪಿಪೆಡ್. ಹಿಂಗೆ ಪ್ಯಾರಲಲೋಪಿಪೆಡ್ ಇರುತ್ತೆ ಹೌದಾನೆ, ಇಟ್ಟಿಗೆ ಇರುತ್ತಲ್ಲ, ದಟ್ ಈಸ್ ಕಾಲ್ಡ್ ಎ ಪ್ಯಾರಲಲೋಪಿಪೆಡ್, ಈ ಥರ ಇಟ್ಟಿಗೆ ಹೌದಾನೆ. ಸೊ ಅಬೌಟ್ ಇಟ್ ಸೆಂಟ್ರಲ್ ಆ್ಯಕ್ಸಿಸ್, ಹಿಂಗೆ ಆ್ಯಕ್ಸಿಸ್ ಏನಾಗಿದೆ ಅಬೌಟ್ ಇಟ್ ಸೆಂಟ್ರಿಂದ ಪಾಸ್ ಆಗಿದೆ, ಹಿಂಗೆ ಇಟ್ ಇಸ್ ಪಾಸ್ ಇರ್ತು ಇಟ್ ಸೆಂಟರ್, ಹಿಂಗೆ ಮಧ್ಯದಿಂದ ಹಿಂಗೆ ಹೊರಗೆ ಹೋಗ್ಬಿಟ್ಟಿದೆ ಹೌದಾನೆ. ಸೊ ಹಾಗಾದರೆ ಮೂಮೆಂಟ್ ಆಫ್ ಇನರ್ಷಿಯಾ ಏನಾಗಿರುತ್ತೆ ನೋಡಿ, m × l² + b²/12. ಇಲ್ಲೂ ಸೇಮ್ ಇದೆ ಒಂದು ಯಾವುದೋ ಹೌದಾ, ಈ ಥರ ಸೇಮ್ ಇರೋ ಬೇಕಂದ್ರೆ ನೀವು ನೆನ್ಪಿಡ್ಬೋದು ಆಯಿತಾ. m × l² + b²/12 ಹೌದಾ. ಇದು ಫಾರ್ ಲ್ಯಾಮಿನಾ, ರೆಕ್ಟ್ಯಾಂಗ್ಯುಲರ್ ಲ್ಯಾಮಿನಾ, ಇದು ಪ್ಯಾರಲಲೋಪಿಪೆಡ್ ಅದೇ ಇರುತ್ತೆ, m × l² + b²/12. ಸೊ ದಿಸ್ ಇಸ್ ಅಬೌಟ್ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಸಮ್ ರೆಗ್ಯುಲರ್ ಶೇಪ್ಡ್ ಆಬ್ಜೆಕ್ಟ್ಸ್ ಹೌದಾನೆ. So we shall stop this video here. In the next video we shall solve some problems, very important problems. So we shall stop this video here. ಬೇಕಾದ್ರೆ ಎರಡು ಟೇಬಲ್ ಇದು ನೋಡಿ, ಈ ಟೇಬಲ್ದು ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್. ನೆಕ್ಸ್ಟು ಈ ಟೇಬಲ್ದು ಇದರ ಸ್ಕ್ರೀನ್ಶಾಟ್. ಇದು ನೆಕ್ಸ್ಟ್ ಇನ್ನೊಂದಿದೆ ಏನು ವರ್ಡ್, ರೇಡಿಯಸ್ ಆಫ್ ಗೈರೇಷನ್ ಅಂತ, ಬೇಕಾದ್ರೆ ಇದನ್ನು ಬರೆದಿರಿ, ನೆಕ್ಸ್ಟ್ ಟಾಪಿಕ್ ಬರ್ತದೆ, ಅಲ್ಲಿ ಉಪಯೋಗ ಆಗುತ್ತೆ ಹೌದಾನೆ. ಆಮೇಲೆ ಈ ಟೇಬಲ್ನ ಬರೀಬೇಕು, ಯಾವುದು ದಿಸ್ ಟೇಬಲ್ ನೋಟ್ಬುಕ್ಕಲ್ಲಿದೆ, ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಇದನ್ನು ಬರೆದು ಅವೆರಡು ಟೇಬಲ್ಲು ಬರೀರಿ ಆಯಿತಾ. ಸೊ ದಿಸ್ ಈಸ್ ಮೂಮೆಂಟ್ ಆಫ್ ಇನರ್ಷಿಯಾ, ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಮೋಸ್ಟ್ಲಿ ಭಾಳ ಜನ ನೋಡ್ತಾ ಇಲ್ಲ ಅನಿಸುತ್ತೆ ವಿಡಿಯೋನ, ಯಾರಿಗೆ ಇಷ್ಟ ಇದೆ ಅವ್ರು ನೋಡಿ, ಅವ್ರಿಗಷ್ಟೇ ನಾಲೆಡ್ಜ್ ಬರಲಿ, ಉಳಿದ್ರೆ ಅವಶ್ಯಕತೆ ಇಲ್ಲ ಹೌದಾನೆ. ಸೊ ನೀವಿರೋ ಒಂದು 80 ಜನದಲ್ಲಿ ಒಂದು 10 ಜನ ನೋಡಿದ್ರೆ ಸಾಕು, ನಾನು ಮಾಡಿದ್ದಕ್ಕೂ ಸಾರ್ಥಕ ಆಗ್ತದೆ, ದಟ್ ಈಸ್ ಸಫಿಷಿಯೆಂಟ್ ಫಾರ್ ಮಿ ಹೌದಾನೆ. ವಿ ಶಾಲ್ ಸ್ಟಾಪ್ ಹಿಯರ್. ಹಾಗಾದರೆ